125ಗೆ ನ್ಯಾನೋ ಟ್ವಿಸ್ಟ್ ಎಕ್ಸ್ಟಿ ನ್ಯೂ ಶೇಪ್ ಗಾಡಿ. ಪ್ರೀಮಿಯಂ ಪ್ರೈಸ್ ಇಲ್ಲ, ಚಿಂದಿ ಚಿತ್ರಾನ್ನ ಪ್ರೈಸ್ ಕೊಡ್ಬಿಡ್ತೀನಿ. ಮ್ಯಾಂಗೋ ಪ್ರೈಸ್ ನಲ್ಲಿ ಆಪಲ್ ಕೊಡೋಣ ನಿಮ್ಗೆ ಬರೀ 3 ಲಕ್ಷಕ್ಕೆ. ಬರೀ 3 ಲಕ್ಷ ಆಗಿದೆ ಸರ್. 6 ಲಕ್ಷ ಗಾಡಿ 3 ಲಕ್ಷ ಕೊಡ್ತೀನಿ ಸರ್. 1,70,000 ಸರ್. ಜಾಸ್ತಿ ಚಾನ್ಸ್ ಇಲ್ಲ ಮಾರ್ಕೆಟ್ ನಲ್ಲಿ. ಬರೀ 1,60,000 8 ಮಾಡಲ್ ಟೊಯೋಟಾ ಕೊರೋಲಾ ಕೊಡೋಣ ಸರ್. ಫೀಗೋ ತಗೊಳಕ್ಕೆ 270 280 ಹೇಳ್ತಾರೆ. ಫಿಯಾಟ್ 2 ಲಕ್ಷ ಕೊಡ್ತೀವಿ ಸರ್. ಹೇಳ್ಬಿಟ್ಟಿದ್ದೀನಲ್ಲ 0 ಡೌನ್ ಪೇಮೆಂಟ್ ಅಂತ, ಅದಕ್ಕೆ 7,20,000 ಕೊಡೋಣ ಸರ್. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ 3,20,000ಗೆ 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ. 2016 ಮಾಡಲ್ ಇನೋವಾ ಜಸ್ಟ್ 7.5 ಲಕ್ಷಕ್ಕೆ. 7.5 ಲಕ್ಷಗೆ 100% ಯಾರು ಕೊಡಲ್ಲ ಮಾರ್ಕೆಟ್ ನಲ್ಲಿ. ನಾನು ಕೊಡ್ತೀನಿ. ವಸೀಂ ಅಲ್ಫಾ ಕಾರ್ಸ್ ಇಂದ ಮಿಸ್ಟೇಕ್ ಆಗಿ 70,000 ಹೇಳ್ತಾ ಡಿಪ್ರಿಷಿಯೇಟ್ ತಿರ್ಗಾ 7 ಲಕ್ಷ. ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ. ನಾನು ಡೈರೆಕ್ಟ್ ಆಗಿ 5,50,000 ಬೇಡ, ಇನ್ನ 5,25,000 ಕೊಡೋಣ ಹೋಗಿ. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿರೋ ನಿಮಗೆ ಅಲ್ಫಾ ಕಾರ್ಸ್ಗೆ ಬಂದಿದ್ದೀನಿ. ಯಾರು ಲೋ ಬಜೆಟಲ್ಲಿ ಕ್ವಾಲಿಟಿ ಆಫ್ ಕಾರ್ಸು, ಅದು ಬೆಸ್ಟ್ ಡೀಲಲ್ಲಿ ಬೆಸ್ಟ್ ಚಾಯ್ಸ್ ಪ್ರೈಸಲ್ಲಿ ಸಿಗಬೇಕು ಅಂತಂದರೆ ಅಲ್ಫಾ ಕಾರ್ಸ್ ಬರ್ಬೋದು. ಸೊ ನಮ್ಮ ಜೊತೆ ವಸೀಂ ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ವೆಲ್ಕಮ್ ಸರ್. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ. ಭಾಳ ದಿವಸ ಆದಮೇಲೆ ಸುನಿಲ್ ಬಂದಿದ್ದಾರೆ. ಹೌದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾಳ ಜನ ಏನು ತಿಳ್ಕೊತಾರೆ, ಇವ್ರು ಕಾಸು ತೊಗೊಂಡ್ಬಿಡ್ತಾ ಇದ್ದಾರೆ, ಬಂದು ಸಪೋರ್ಟ್ ಮಾಡಿಬಿಡ್ತಾ ಇದ್ದಾರೆ, ವೀಡಿಯೋ ಮಾಡಿಬಿಡ್ತಾ ಇದ್ದಾರೆ. ಬರೀ ನಿಮಗೋಸ್ಕರ ಮಾಡೋದು ಸರ್. ನೀವು ನಮ್ಮ ಹೃದಯನಲ್ಲಿದ್ದೀರಾ, ಆ ಕಾರಣಕ್ಕೆ ಅವ್ರ ಹೃದಯನಲ್ಲಿನೂ ಇದ್ದೀರಾ. ನಿಮಗೋಸ್ಕರ ಬಂದು ಪಾಪ ನೀವು ಕಷ್ಟ ಬೀಳಬಾರ್ದು. ಇಲ್ಲಿ ಅಲ್ಲಿ ಹೋಗಿ ಯಾಕೆ ಅಷ್ಟು ಕಷ್ಟ ಬಿದ್ದು ತೊಗೊಳ್ತೀರಾ ಅಂತ ಪಾಪ ಇವ್ರ ಕೆಲಸ ಬಿಟ್ಟು ನಿಮಗೋಸ್ಕರ ಬರೀ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಓಕೆ. ಸೊ ಸರ್, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಬಜೆಟ್ ಬರೀ 1,25,000ಗೆ ಅದನ್ನು 0 ಡೌನ್ ಪೇಮೆಂಟ್ನಲ್ಲಿ ಕೊಡೋದು. ಅದು ಸರ್ 1,20,000ಗೆ ಒಂದು ನಾರ್ಮಲ್ ಕಾರ್ ಬರಲ್ಲ ಸರ್, ಅದು ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೇವೆ. 0 ಡೌನ್ ಪೇಮೆಂಟ್ ನೋಡಿ. ನೀವು ಈ ತರ ಹೇಳ್ತೀರಲ್ಲ, ಅವ್ರಿಗೆ ಗೊತ್ತಾಗ್ಬೇಕು ಅಲ್ಲ ಇದು ಈ ತರ ಇದೆ ಅಂತ. ಇದಕ್ಕೆ ನೆಗೆಟಿವ್ ತಗೊಂಡ್ಬಿಡ್ತಾರೆ. ಅದು ನಮ್ಮ ವೀಕ್ಷಕರು ತಗೊಳಲ್ಲ. ಅದು ಯಾರಾದ್ರೂ ಇರ್ತಾರ, ಅವ್ರ ಮೈಂಡ್ ನೆಗೆಟಿವ್ ಇರುತ್ತೆ. ಅದಕ್ಕೆ ನಾವು ಏನು ಹೇಳಕ್ಕೆ ಆಗಲ್ಲ. ನಮ್ಮ ವೀಕ್ಷಕರು ಯಾವಾಗ್ಲೂ ಒಳ್ಳೆ ಕಮೆಂಟ್ಸ್ ಕೊಡ್ತಾರೆ. 1,25,000ಗೆ ನಾನು ಟೂ ವೀಲರ್ ಅಲ್ಲಿ ಎಲ್ಲಿದೆ ಬರ್ಗ್ಮ್ಯಾನ್ ಎಲ್ಲೋ ತೊಗೊಂಡೋಗಿದ್ದಾನೆ. ಅದೇ 1,65,000ಕ್ಕೆ ತೊಗೊಂಡಿದ್ದೀನಿ ಸರ್. ಓಕೆ. ಅದೇ ನಿಮಗೆ 1,25,000ಗೆ ಅದನ್ನು ನಿಮಗೆ ಲೋನ್ ಅಲ್ಲಿ ಬೇಕು. ಟೂ ವೀಲರ್ 1,65,000ನಲ್ಲಿ ಬಿಸಿಲು ಬಂದರೆ ಬಿಸಿಲಿನಲ್ಲಿ ಹೋಗಬೇಕು, ಮಳೆ ಬಂದರೆ ಮಳೆನಲ್ಲಿ ಹೋಗಬೇಕು. ಆ ಥರ ಇದು ಬಿಸಿಲೂ ಇಲ್ಲ, ಮಳೆನೂ ಇಲ್ಲ. ಆರಾಮಾಗಿ ಸೇಫ್ಟಿ, ಆರಾಮಾಗಿ ಕೂತ್ಕೊಂಡು 5 ಜನ, ಅದರಲ್ಲಿ 2 ಜನ ಹೋಗೋದು, ಇದರಲ್ಲಿ 5 ಜನ ಹೋಗೋದು. ಅದು ಸೇಫ್ಟಿ ವೈಸ್. ಬಿಸಿಲು ಇದ್ರೆ AC ಹಾಕ್ಕೊಳ್ಳಿ, ಮಳೆ ಇದ್ರೂ ಆರಾಮಾಗಿ ಕ್ಲಿಯರ್ ಆಗುತ್ತೆ. ಇದು ಹಾಟ್ AC ಹಾಕೊಂಡು ಎಲ್ಲ ಗ್ಲಾಸ್ ಎತ್ಕೊಳ್ಳಿ, ಆರಾಮಾಗಿ ಒಂದು ರೂಮ್ ನಲ್ಲಿ ಕೂತ್ಕೊಳ್ಳೋ ತರ ಇರುತ್ತೆ. ಓಕೆ. ಸೊ ಯಾರಾದ್ರೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಆರಾಮಾಗಿ 1,25,000ದಿಂದ ನಿಮಗೆ ಕಾರ್ಗಳು ಶುರು ಆಗುತ್ತೆ. ಸೊ ಸರ್, ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಅಲ್ಫಾ ಕಾರ್ಸ್ ಸರ್. ಸರ್ ಲೊಕೇಶನ್ ಕೇಳ್ತಾ ಇದ್ದೀರಲ್ಲ, ಲೊಕೇಶನ್ ನಂದು ಫೇಸ್ ಎಲ್ಲರಿಗೆ ಗೊತ್ತಿದೆ. ಹೊಸ ಸಬ್ಸ್ಕ್ರೈಬರ್ಗೆ ತಿರ್ಗಾ ಹೇಳ್ಬಿಡ್ತೀನಿ. ಲೊಕೇಶನ್ ಅಂದ್ರೆ ಬನಘಟ್ಟ ರೋಡಿಂದ ಸ್ವಲ್ಪ ಮುಂದೆ ಬಂದ್ರೆ ಜಯದೇವ ಸಿಗ್ನಲ್ ಇಂದ ಬಂದ್ರೆ ಅಲ್ಫಾ ಕಾರ್ಸ್, ಸಾರಿ ಅರಿಕೆರೆ ಸಿಗ್ನಲ್. ಅದು 150 ಮೀಟರ್ಸ್ ಬಸ್ನಲ್ಲಿ ಬಂದ್ರೂ 99 ಇಯರ್ಸ್ ಓಲ್ಡ್ ಮ್ಯಾನ್ ಆರಾಮಾಗಿ ನಡ್ಕೊಂಡು ಬರ್ಬೋದು. 50 ಮೀಟರ್ಸ್ನೂ ಇಲ್ಲ. ಹೌದು. ನಿಮಗೆ ಅಕಸ್ಮಾತ್ ಲೊಕೇಶನ್ ನೀವು ಬಸ್ನಲ್ಲಿ ಬರ್ತೀರಾ, ಬಸ್ನಲ್ಲಿನೇ ಬನ್ನಿ, ಆರಾಮಾಗಿ ವಾಚ್ ಮಾಡ್ಬೋದು, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಅಷ್ಟು ಆರಾಮಾಗಿ ಬರ್ಬೋದು. ಬಸ್ನೂ ಇದೆ, ಆಟೋನೂ ಇದೆ, ರ್ಯಾಪಿಡೋ, ಓಲಾ ಏನಾದರೂ ಇರಲಿ. ನೀವು ಊರಿಂದ ಬಂದು ಮೆಜೆಸ್ಟಿಕ್ನಲ್ಲಿ ಬಿಟ್ರೆ ಎಕ್ಸಾಕ್ಟ್ ಸಿಗ್ನಲ್ನಲ್ಲಿ ಬಿಡ್ತಾನೆ. ಅಲ್ಲಿಂದ 50 ಮೀಟರ್ಸ್ನೂ ಇಲ್ಲ. ನನ್ನ ಮನೆಗೆ ಹೋಗ್ಬೇಕಂದ್ರೆ 2 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಸರ್. ಅದಕ್ಕೆ ನಮ್ಮ ವೀಕ್ಷಕರಿಗೆ ತೊಂದರೆ ಆಗಬಾರ್ದು. ನನಗೆ ತೊಂದರೆ ಆದ್ರೂ ನಡೆಯುತ್ತೆ. ನಮ್ಮ ವೀಕ್ಷಕರಿಗೆ ತೊಂದರೆ ಆಗಬಾರ್ದು ಅಂತ ಇಷ್ಟು ಪಕ್ಕಾನಲ್ಲಿ ಲೊಕೇಶನ್ನಲ್ಲಿ ಇದು ತೊಗೊಂಡಿರೋದು. ಓಕೆ. ಸೊ ಅಕಸ್ಮಾತ್ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ, ತಲೆಕೆಡಿಸ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕಿತ್ತು, ನಮಗೆ ಲೇಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಲೋನ್ ಎಲ್ಲ ಹೆಂಗೆ ಸರ್? ಸರ್ ಲೋನ್ ಬರೀ ಬೆಂಗಳೂರಿನಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ನಾನು ಆಲ್ ಓವರ್ ಕರ್ನಾಟಕನಲ್ಲಿ ಬೀದರ್, ಬಿಜಾಪುರ, ಬೆಲ್ಗಾಮ್, ಬೆಳ್ಳಾರಿ ಎಲ್ಲ ಜಾಗ ಎಲ್ಲಾದ್ರೂ ಇಲ್ಲಿ ಪ್ರೊಫೈಲ್ ಚೆನ್ನಾಗಿದ್ರೆ 100% ಮಾಡಿಸ್ಕೊಡೋಣ. ಹಿಂದೆ ಮುಂದೆ ಇದ್ರೂ ನಾನು ಪ್ರಯತ್ನ ಪಡ್ತೀನಿ. ನಮ್ಮ ವೀಕ್ಷಕರು ನಮ್ಮಿಂದ ಆಚೆ ಹೋಗ್ಬಾರ್ದು, ಗಾಡಿ ತಗೊಂಡ್ಲೇ ಹೋಗ್ಬೇಕು ಅಂತ ನಮ್ಗೇನು ಒಂದು ಪ್ರೀತಿ ಅವರು. ಅದಕ್ಕೆ ನಾವು ಪ್ರಯತ್ನ ಮಾಡಿ ಮಾಡ್ಸೋಣ ಸರ್. ಓಕೆ. ನೋಡಿ, ನಿಮಗೆಲ್ಲ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಏನಾದರೂ ಲೋನ್ ಎಲ್ಲಾನು. ಸೊ ಸರ್, ಆಮೇಲೆ ಇವಾಗ ತಡ ಮಾಡೋದು ಬೇಡ ಸರ್. ಇವಾಗ ಎಲ್ಲ ವೆಹಿಕಲ್ಸ್ ಇದೆ ಸರ್, ಆಲ್ಮೋಸ್ಟ್ ಲೈಕ್ ಒಂದು 60 ಇದೆ ಸರ್. ಜಾಸ್ತಿ ಆಚೆನೂ ನಂದು 30-40 ಗಾಡಿ ನಿಂತ್ಕೊಂಡಿದೆ. ಬನ್ನಿ, ನಿಮಗೆ ಯಾವ ಥರ ಗಾಡಿ ಬೇಕು, ಆ ಥರ ನಮಗೆ ನೋಡಿ. ಒಂದು 60-70 ಫೋನ್ ಬರುತ್ತೆ ಡೈಲಿ. ಕಮ್ಮಿ ಅಂದ್ರೂ ಸ್ಟಾರ್ಟಿಂಗ್ನಲ್ಲಿ ಒಂದು 300-400 ಬರುತ್ತೆ. ಆಮೇಲೆ ಕಮ್ಮಿ ಆದ್ರೂ 60-70 ಆ ಥರ ಫೋನ್ ಏನಾದರೂ ಎತ್ತಿಲ್ಲ, ಊಟ ತಿಂತಾ ಇರ್ತೀರಿ, ಗಾಡಿ ಓಡಿಸ್ತಾ ಇರ್ತೀರಿ, ಒಂದು ಲೊಕೇಶನ್ನಲ್ಲಿ ಹಾಯ್ ಸರ್ ಇದು ಗಾಡಿ ಅಂತ ಆಗಿಬಿಟ್ರೆ ನಾವು ಎಲ್ಲ ಕ್ಯಾಟ್ಲಾಗ್ ಆಗಿಬಿಡ್ತೀರಿ. ಕ್ಯಾಟ್ಲಾಗ್ ನಂಬರ್ನು ಹೇಳ್ಬಿಡ್ತೀನಿ, 9008606626, 9008606626. ಈ ನಂಬರ್ನಲ್ಲಿ ನೀವು ವಾಟ್ಸಪ್ನಲ್ಲಿ ನಮ್ಮದು ಎಲ್ಲ ಗಾಡಿ ನೋಡ್ಕೊಳ್ಬೋದು ಆರಾಮಾಗಿ. ನಿಮಗೆ ಲೊಕೇಶನ್ ಬೇಕಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀರಾ ಆ ಥರ, ಇಲ್ಲಾಂದರೆ ವಾಟ್ಸಪ್ನಲ್ಲಿ ಲೊಕೇಶನ್ ಅಂತ ಹಾಕ್ಬಿಟ್ಟಿದ ತಕ್ಷಣ ನಾವು ಇಮಿಡಿಯೇಟ್ ಹಾಕ್ತೀರಿ. ಆ ಥರ ಕಸ್ಟಮರ್ಗೆ ನಾವು ಫೋನ್ ಎತ್ತಿಲ್ಲ ಅಂದರೆ ವಾಟ್ಸಪ್ನಲ್ಲಿ ಚಾಟ್ ಮಾಡಿರಿ,
ಆಮೇಲೆ ನಾವೇ ರಿಟರ್ನ್ ಫೋನ್ ಮಾಡ್ತೀವಿ, ಇಲ್ಲಾಂದ್ರೆ ರಿಪ್ಲೈ ಕೊಡ್ತೀವಿ ಸರ್. ಓಕೆ ನೋಡಿ, ಈ ಥರ ನಿಮಗೆ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ ಆಲ್ಫಾ ಕಾರ್ಸಲ್ಲಿ. ಸೊ ಹಾಗೆ ನೀವು ಬೆಳಗ್ಗೆ 6 ಗಂಟೆ ಬಂದ್ರೂ ನಿಮಗೆ ಗಾಡಿ ಡೆಲಿವರಿ ಬರುತ್ತೆ. ರಾತ್ರಿ 7 ಗಂಟೆಗೂ ಡೆಲಿವರಿ 24/7 ನಮ್ಮ ಹತ್ರ ಡೆಲಿವರಿದು ಫೆಸಿಲಿಟಿ ಇರುತ್ತೆ. ಕಸ್ಟಮರ್ ಯಾವಾಗಲೂ ಬರಲಿ, ಕಾಸು ತೊಗೊಂಡು ಸರ್ ನಾನು ರಾತ್ರಿ 3 ಗಂಟೆಗೆ ಬನ್ನಿ ನನಗೆ ಫೋನ್ ಮಾಡಲಿ, ಸರ್ ನಾನು ಈ ಥರ ಅಲ್ಫಾ ಕಾರ್ಸ್ ಹತ್ರ ಬಂದಿದ್ದೀನಿ ಗಾಡಿ ಬೇಕು ಅಂದರೆ 3 ಗಂಟೆನೇ 3 ಗಂಟೆಗೇನೂ ಗಾಡಿ ಕೊಡ್ತೀನಿ ನಾನು. ಓಕೆ ನೋಡಿ, ಈ ಥರ ಯಾರೂ ಕೊಡಲ್ಲ ಸರ್ವಿಸ್ ನಿಮಗೆ ಆಲ್ಫಾ ಕಾರ್ಸಲ್ಲಿ ಕೊಡ್ತಿದ್ದಾರೆ. ಸೊ ಬೆಳಿಗ್ಗೆ 3 ಗಂಟೆ ಅಲ್ಲ, ರಾತ್ರಿ 3 ಗಂಟೆಗೇನು ಕೊಡ್ತೀನಿ. ಮಧ್ಯಾಹ್ನ 3 ಗಂಟೆ ತಿಳ್ಕೊಳ್ತೀರಾ, ರಾತ್ರಿ 3 ಗಂಟೆಗೇನು ಈ ಥರ ಬಂದ್ಬಿಟ್ಟಿದ್ದೀನಿ ಸರ್ ನನಗೆ ಗಾಡಿ ಬೇಕು ಸರ್ ಅಂತ ಕೇಳಿದ್ರೆ ನಾವು ಗಾಡಿ ಕೊಡ್ತೀರಿ. ಯಾಕಂದರೆ ನಮ್ಮ ವೀಕ್ಷಕರು ನಮ್ಮಿಂದ ಬೇಜಾರಾಗಬಾರ್ದು, ಅದಕ್ಕೆ ನಾವು ಏನು ಫೆಸಿಲಿಟಿ ಬೇಕೋ ಅವ್ರಿಗೆ ಎಲ್ಲ ಫೆಸಿಲಿಟಿ ಮಾಡ್ಕೊಡ್ತೀವಿ. ಓಕೆ, ಈ ಥರ ನಿಮಗೆ ಎಲ್ಲ ಮಾಡ್ಕೊಡ್ತಾರೆ ನಿಮಗೆ ಫೆಸಿಲಿಟೀಸು. ಸೊ ಹಾಗೆ ನಮ್ಮ ಚಾನಲ್ ಇನ್ನೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಟೆಸ್ಟ್ ಮಾಡೋಣ. ಸರ್ ಒಂದು ಟಾಟಾ ನ್ಯಾನೋ ಇದೆ ಸರ್. ಸರ್ ಅದೂ ಮಾಡೆಲ್ ಬೇಕು, 0 ಡೌನ್ ಪೇಮೆಂಟ್ನಲ್ಲಿನೂ ಬೇಕು, ಚಿಕ್ಕ ಫ್ಯಾಮ್ಲಿಗೆ ಚಿಕ್ಕ ಗಾಡಿನೂ ಬೇಕು, ಅದನ್ನಲ್ಲಿನೂ 5 ಜನ ಕೂತ್ಕೊಂಡು ಹೋಗಬೇಕು. 0 ಡೌನ್ ಪೇಮೆಂಟ್ಗೇನು ಬೇಕು, ಮೈಲೇಜ್ನು 20+ ಮೈಲೇಜ್ ಬೇಕು, ಪಾರ್ಕಿಂಗ್ ನಿಲ್ಸೋಕ್ಕೆ ಜಾಗನೂ ಬೇಕು, ಚಿಕ್ಕ ಫ್ಯಾಮ್ಲಿಗೆ ಗಾಡಿ ಬೇಕು ಅಂದರೆ ಬನ್ನಿ ಅಲ್ಫಾ ಕಾರ್ಸ್ಗೆ ನಾನು ಕೊಡ್ತೀನಿ. ಅದೂ 0 ಡೌನ್ ಪೇಮೆಂಟ್ನಲ್ಲಿ. 0 ಡೌನ್ ಪೇಮೆಂಟಲ್ಲಿ ಟಾಟಾ ನ್ಯಾನೋ ಅದೂ 0 ಡೌನ್ ಪೇಮೆಂಟ್ ಭಾಳ ಗಾಡಿ ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಂದರೆ ತುಂಬ ಡಿಪ್ರಿಷಿಯೇಟ್ ಮಾಡಿ ನಾನು 1 ರೂಪಾಯಿನೂ ಪ್ರಾಫಿಟ್ ಇಕ್ಕೊಳ್ಳಲ್ಲ. ಅದು 0 ಡೌನ್ ಪೇಮೆಂಟ್ನಲ್ಲಿ ಕೊಡ್ತೀನಿ. ಈ ಗಾಡಿ ಬರೀ 1,25,000ಗೆ 125ಗೆ ನ್ಯಾನೋ ಟ್ವಿಸ್ಟ್ ಎಕ್ಸ್ಟಿ ನ್ಯೂ ಶೇಪ್ ಗಾಡಿ, ನ್ಯೂ ಶೇಪ್ ವೆಹಿಕಲ್ 14 ಮಾಡಲ್. ಅದೂ 1.25 ಲಕ್ಷಕ್ಕೆ ಬರೀ 1.25 ಲಕ್ಷ ಕೊಡ್ಬಿಡ್ತೀನಿ ಸರ್. 1.25 ಲಕ್ಷಕ್ಕೆ ನಿಮಗೆ 2014 ಮಾಡಲ್ ಗಾಡಿ, ಒಂದು ಟಾಟಾ ನ್ಯಾನೋ ಪೆಟ್ರೋಲು. ಓಕೆ ಸರ್. ಸರ್ ಬ್ಲ್ಯಾಕ್ ಕಲರ್ ಸೂಪರ್ ಆಗಿದೆ. ಭಾಳ ಜನ ರಿವೀಲ್ಸ್ ಮಾಡ್ತಾರೆ, ಸುನಿಲ್ ಡೀಲರ್ ಸಪೋರ್ಟ್ ಮಾಡ್ತಾರೆ ಅಂತ. ಡೀಲರ್ ಸಪೋರ್ಟ್ ಮಾಡ್ತಾರೆ, ಕಸ್ಟಮರ್ಗೇನು ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಬೇರೆ ಯೂಟ್ಯೂಬರ್ದು ಗೊತ್ತಿಲ್ಲ, ಸುನಿಲ್ ನಮ್ಮ ಹತ್ರ ಕಾಸೆ ತೊಗೊಳ್ಳಲ್ಲ, ಬಂದು ಫ್ರೀಯಾಗಿ ಸೋಷಿಯಲ್ ಸರ್ವಿಸ್ ಬರೀ ನಿಮಗೋಸ್ಕರ ಮಾಡ್ತಾರೆ. ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾಳ ಜನ ಅದು ನೆಗೆಟಿವ್ ಥಿಂಕಿಂಗ್ ಯಾರು ಇರುತ್ತೋ ನನಗೆ ಗೊತ್ತಿಲ್ಲ, ಪಾಪ ಹೇಳ್ತಾರೆ ನಮ್ಮ ಹತ್ರ ಒಂದು ಸತಿನೂ ಬಂದು ಕಾಸು ಕೊಡಿ ಸರ್ ನಾನು ವೀಡಿಯೋ ಮಾಡ್ತೀನಿ ಅಂತ. ಇವರು ಕೇಳೇ ಇಲ್ಲ, ಇನ್ನೂ ತನಕ ಇಷ್ಟು ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಪಾಪ ನಿಮಗೋಸ್ಕರ ಎಲ್ಲ ಜಾಗ ಓಡಾಡಿ ಮಾಡ್ತಾ ಇದ್ದಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಸೂಪರ್ ಆಗಿದೆ ಸರ್. ಏನು ಸರ್ ಸೂಪರ್ ಡೀಟೇಲ್ಸು? ಸರ್ ಫಸ್ಟೇ ಸೂಪರ್ ಸರ್, ಯಾವ ಥರ ಸೈಕ್ ಕಂಡೀಷನ್ನಲ್ಲಿದೆ ನೋಡಿ ಸರ್. ಸೂಪರ್ ಇದು 8 ಹೇರ್ ಬ್ಯಾಗ್ ಸಮೇತ ಬರುತ್ತೆ. ಎಲ್ಲ ನಿಮಗೆ ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಬರುತ್ತೆ, ಸನ್ರೂಫ್ ಬರುತ್ತೆ. ನಿಮಗೆ ಲೆದರ್ ಸೀಟ್ಸೇ 3 ಲಕ್ಷ ರೂಪಾಯಿದು ಲೆದರ್ ಸೀಟ್ಸ್ ಇದೆ. ಅಷ್ಟು ಕ್ಲಾಸ್ ಕಂಡೀಷನ್ನಲ್ಲಿರುವ ಸೂಪರ್ ಸರ್. ಓಕೆ, ಸೊ ಬ್ಲ್ಯಾಕ್ ಕಲರ್ ಸೂಪರ್ ಎಷ್ಟಿಗೆ ಸರ್? ಸರ್ ಇದು ಪ್ರೀಮಿಯಂ ಫೀಲ್, ಇದು ಲಕ್ಸುರಿಯಸ್ ಫೀಲ್, ಲಕ್ಸುರಿಯಸ್ ವೆಹಿಕಲ್. ಬರೀ ಇದು ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಇದೆ ಅಲ್ಲ, 1.5 ಲಕ್ಷ ರೂಪಾಯಿದು ಇದೆ. ಇಷ್ಟು ಜಬರ್ದಸ್ತ್, ಇಷ್ಟು ಸೈಕ್ ಇರುವ ಗಾಡಿ ಏನು ಸರ್? ಇಷ್ಟು ಜಬರ್ದಸ್ತ್, ಇಷ್ಟು ಸೈಕ್ ಇದೆ, ಇಷ್ಟು ಒಂದು ಪ್ರೀಮಿಯಂ ವೆಹಿಕಲ್. ಪ್ರೀಮಿಯಂ ಪ್ರೈಸ್ ಕೇಳ್ತೀರಾ ಅಂತ? ಬೇಡ ಸರ್, ಪ್ರೀಮಿಯಂ ಪ್ರೈಸ್ ಇಲ್ಲ, ಚಿತ್ರಾನ್ನ ಪ್ರೈಸ್ ಕೊಡ್ಬಿಡ್ತೀನಿ. ಬರೀ 3 ಲಕ್ಷಗೆ. ಎಷ್ಟಿಗೆ ಸರ್? ಕೇಳಿಸ್ಲಿಲ್ಲ. 3 ಲ್ಯಾಕ್ಸ್ಗೆ. ಬರೀ 3 ಲಕ್ಷಕ್ಕೆ. ಬರೀ 3 ಲಕ್ಷಗೆ ಸರ್. 6 ಲಕ್ಷ ಗಾಡಿ 3 ಲಕ್ಷ ಕೊಡ್ತೀನಿ ಸರ್. ಓಕೆ, ಜಸ್ಟ್ 3 ಲಕ್ಷಕ್ಕೆ ನಿಮಗೆ ಸ್ಕೋಡಾ ಸೂಪರ್ಬು. ಸೊ ಹಾಗೆ ನೆಕ್ಸ್ಟ್ ಒಂದು ಸರ್ ವ್ಯಾಗನರ್ ಕೊಡೋಣ ಬನ್ನಿ ಸರ್, ನ್ಯೂ ಶೇಪ್ದು. ಸೊ ಏನು ಸರ್ ವ್ಯಾಗನರ್ ಡೀಟೇಲ್ಸು? ಸರ್ ವ್ಯಾಗನರ್ 2010 ಮಾಡಲ್ದು ನ್ಯೂ ಶೇಪ್. ಯಾವ ಶೇಪ್ ಹೇಳಿ? ಹೊಸ ಶೇಪ್ ಗಾಡಿ. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಎಷ್ಟಿಗೆ ಸರ್? 1.70 ತಿಳ್ಕೊಂಡಿದ್ದೀರಾ? 1.70ಗೆ ಕೊಡೋಣ ಸರ್. ಎಷ್ಟಿಗೆ ಸರ್? ಓನ್ಲಿ 1,70,000ಗೆ. 1,70,000ಗೆ 2010 ಮಾಡಲ್ ಗಾಡಿ 100% ನ್ಯೂ ಶೇಪ್ದು. ಅದೂ ಓಕೆ, 1,70,000ಕ್ಕೆ ನಿಮಗೆ ಒಂದು 2010 ಮಾಡಲ್ ಗಾಡಿ, ಒಂದು ವ್ಯಾಗನರ್ ಪೆಟ್ರೋಲ್ ವೇರಿಯಂಟ್. ಸರ್ ಸವೆಲೆಟ್ ಸೇಲ್ ಇದೆ ಸರ್? ಸರ್ ಶೆವರ್ಲೆಟ್ ಸೇಲ್ ಇದೆ. ಕಮ್ಮಿ ಬಜೆಟ್ನಲ್ಲಿ ಬೇಕು ಸರ್, ಲೋನ್ನು ಆಗಬೇಕು, ಹೇರ್ ಬ್ಯಾಗ್ ABSನೂ ಇರಬೇಕು, ಪೂರ್ತಿ ಫೀಚರ್ ಸಮೇತ ಇರಬೇಕು ಗಾಡಿ. ಆ ಥರ ಇರಬೇಕು, ನಮಗೆ ಲೋನ್ನು ಆಗಬೇಕು. ಆ ಥರ ಗಾಡಿ ತೋರಿಸಿ ಸರ್ ಒಂದು ಅಂತಾರೆ ಕಸ್ಟಮರ್ಗಳು. ಅದಕ್ಕೆ ಶೆವರ್ಲೆಟ್ ಸೇಲ್ ತೊಗೊಂಡು ಬಂದಿದ್ದೀನಿ, ಹೇರ್ ಬ್ಯಾಗ್ ABS ಇರುವ ಗಾಡಿ. ಓಕೆ, ಶೆವರ್ಲೆಟ್ ಸೇಲ್ ಯುವ ವೇರಿಯಂಟು, ನಿಮಗೆ ಹ್ಯಾಚ್ ಬ್ಯಾಕ್ ವೆಹಿಕಲ್. ಸೊ ಯಾರು ಒಂದು ಸ್ವಿಫ್ಟ್ ನೋಡ್ತೀರಾ ಅಂತಂದ್ರೆ ಈ ಪ್ರೈಸಲ್ಲಿ ಸಿಗಲ್ಲ, ಬಟ್ ಇಲ್ಲೊಂದು ಶೆವರ್ಲೆಟ್ ಸೇಲ್ ಇದೆ. ಸೊ ಇದನ್ನೇನು ಸರ್ ಪ್ರೈಸು? ಸರ್ ಶಿಫ್ಟಿಂದ ಅರ್ಧ ಬೆಲೆಗೆ ಕೊಡ್ತೀನಿ ಸರ್. ಎಷ್ಟಿಗೆ ಸರ್? 13 ಮಾಡಲ್ ಶಿಫ್ಟ್ ಕಮ್ಮಿ ಅಂದ್ರೂ 4 ಲಕ್ಷ. ಹೌದು, 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಶೆವರ್ಲೆಟ್ ಸೇಲ್ ಯುವ 100% 2 ಲಕ್ಷಕ್ಕೆ ಶೆವರ್ಲೆಟ್ ಸೇಲ್ ಯುವ ಕೊಡ್ತೀನಿ ಸರ್. ಸರ್ ಡಟ್ಸನ್ ರೆಡಿಗೋ ಇದೆ ಸರ್. ಸರ್ ಯಾವ ಮಾಡಲ್ ಹೇಳಿ? ಏನೊಂದು 2013, 14, 17 ಮಾಡಲ್ದು ಕೊಡ್ತೀನಿ. 17 ಮಾಡಲ್ ಗಾಡಿ 13, 14 ಪ್ರೈಸಿಂದ ಕಮ್ಮಿ ಕೊಡ್ತೀನಿ. ಅದಕ್ಕಿಂತನೂ ಕಮ್ಮಿನಾ ಸರ್? ಆಪ್ ಗಾಡಿಯಿಂದನೂ ಕಮ್ಮಿ ಕೊಡ್ತೀನಿ. 17 ಮಾಡಲ್ ಗಾಡಿ ಕೊಡ್ತೀನಿ. ಅದು 17 ಮಾಡಲ್ಗಳಲ್ಲಿ ಒಂದು ರೆಡಿ ಗೋ ಸಿಗ್ತದೆ, ಪೆಟ್ರೋಲ್ ವೇರಿಯಂಟ್ ಗಾಡಿ. ಅದೂ 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ನಿಮಗೆ. ಈ ಗಾಡಿನೂ 0 ಡೌನ್ ಪೇಮೆಂಟ್, ಇದೂ 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. 17 ಮಾಡಲ್ನು ಜಾಸ್ತಿ ಇರಬೇಕು, ಜನನು 5 ಜನ ಕೂತ್ಕೊಂಡು ಹೋಗ್ಬೇಕು, ಪಾರ್ಕಿಂಗ್ ಏನು ಸ್ಪೇಷಿಯಸ್ ಇರಬೇಕು, ಒಂದು ಆಟೋ ನಿಲ್ಲಿಸೋ ಜಾಗನಲ್ಲಿ ಆರಾಮಾಗಿ ನಿಲ್ಲಿಸ್ಬೋದು,
ಒಂದು ಚಿಕ್ಕ ಗಲ್ಲಿ ಒಳಗಡೆ ಹೋದ್ರೂ ಟರ್ನಿಂಗ್ ಈಸಿ ಆಗಬೇಕು, ಅಷ್ಟು ಕಂಡೀಷನ್ ಇರೋ ಗಾಡಿ. ಅದೊಂದು 17 ಮಾಡಲ್. ಯಾವ ಮಾಡಲ್ ಹೇಳಿ? 17 ಮಾಡಲ್. ಸರ್ ಕಮ್ಮಿ ಅಂದ್ರೆ ಮಾರ್ಕೆಟ್ನಲ್ಲಿ 320 ಕಮ್ಮಿ ಇಲ್ಲ. 720ಗೆ ಕೊಡೋಣ. 1 ಲಕ್ಷ ಮಾರ್ಕೆಟ್ ನಿಮ್ಗೆ ಹೇಳ್ಬಿಟ್ಟಿದ್ದೀನಲ್ಲ 0 ಡೌನ್ ಪೇಮೆಂಟ್ ಅಂತ, ಅದಕ್ಕೆ 7,20,000 ಕೊಡೋಣ ಸರ್. 2,20,000ಕ್ಕೆ ನಿಮ್ಮೊಂದು ರಿಸಾನ್ ರೆಡಿ ಗೋ ಸಿಗ್ತದೆ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಅದು 0 ಡೌನ್ ಪೇಮೆಂಟ್ ಸಿಗುತ್ತೆ. ಏರ್ ಬ್ಯಾಗ್ ABS ಇರೋ ಗಾಡಿ 1,70,000 ಕೊಡ್ತೀನಿ. ಯಾವುದು ಸರ್ ಗಾಡಿ ಇದು? ಜಾಜ್ ಹೋಂಡಾ ಸಿಟಿ ಇಂಜಿನ್ ಬರೋದು ಗಾಡಿ. ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ, ಅದೂ ಏರ್ ಬ್ಯಾಗ್ ABS ಇರುವ ಗಾಡಿ ಯಾರು ಕೊಡ್ತಾರಲ್ಲ ಸರ್? 170ಗೆ ಬನ್ನಿ ಸರ್. ಅಲ್ಫಾ ಕಾರ್ಸ್ಗೆ 1,70,000ಗೆ ತೊಗೊಂಡೋಗಿ ಏರ್ ಬ್ಯಾಗ್ ABS ಇರುವ ಗಾಡಿ, ಅದೂ ಹೋಂಡಾ ಜಾಜ್ ಟಾಪ್ ಆ್ಯಂಡ್ ಬ್ಯಾಕ್ ಡಿಫಾಗರ್, ಬ್ಯಾಕ್ ವೈಫರ್, ಏರ್ ಬ್ಯಾಗ್ ABS, ಲೆದರ್ ಸೀಟ್, ಡಿಫಾಗರ್, ಸ್ಟೈಮ್ ಅಂದ್ಕೊಂಡು ಎಲ್ಲ ಫೀಚರ್ ಬರುವ ಗಾಡಿ. ಈ ಗಾಡಿ ಬರೀ 1,70,000ಗೆ ಸರ್. ಜಾಜ್ ಚಾನ್ಸೇ ಇಲ್ಲ ಮಾರ್ಕೆಟ್ನಲ್ಲಿ. ಸೊ ಇನ್ನು ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಸರ್ ರೆನಾಲ್ಟ್ ಡಸ್ಟರ್ 16 ಮಾಡಲ್ ನ್ಯೂ ಶೇಪ್, ಅದನ್ನು ಪೆಟ್ರೋಲ್ ವೇರಿಯಂಟ್. 70,000 ಓಡಿದೆ ಗಾಡಿ. ತುಂಬಾ ಕ್ಲಾಸ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ 16 ಮಾಡಲ್ ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ 5,25ಗೆ ಕೊಡ್ತೀವಿ ಸರ್. ಸರ್ 1.25 ಲಕ್ಷಕ್ಕೆ ಕಮ್ಮಿ. ಹೌದು, ಟಾಪ್ ಅಂಡ್ ಅದನ್ನು RX ಏರ್ ಬ್ಯಾಗ್ ABS, ಮ್ಯಾಗ್ ಲೆದರ್ ಸೀಟ್, ಡಿಫಾಗರ್, ಸ್ಟೈಮ್ ಅಂದ್ಕೊಂಡು ಎಲ್ಲ ಇದೆ. ಈ ಲಾಡ್ಜಿ 16 ಮಾಡಲ್ದು ಮಾರ್ಕೆಟ್ ನಲ್ಲಿ ಇಟ್ಟಿಗೆ ತಗೊಳ್ಳಕ್ಕೆ ಹೋದ್ರೆ 7 ಲಕ್ಷ. ಡೈರೆಕ್ಟ್ 4.5 ಲಕ್ಷಕ್ಕೆ 20 ಮೈಲೇಜ್ ಬರುವ, ಅದನ್ನು ಡೀಸೆಲ್ ಗಾಡಿ. ಲಾಡ್ಜಿ ಪೌಂಡ್ ಪೋಸ್ಟರಿಂಗ್ AC, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಕೊಟ್ಬಿಡ್ತೀನಿ ಸರ್. ಓಕೆ, ನೆಕ್ಸ್ಟ್ 4.5 ಲಕ್ಷಕ್ಕೆ ಸಿಗ್ತದೆ ನಿಮ್ಗೆ ಒಂದು ರೆನಾಲ್ಟ್ ಲಾಡ್ಜಿ. ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಟೊಯೋಟಾ ಇನ್ನೋವಾ ಇದೆ ಸರ್. ಇನ್ನೋವಾ ಬರೀ 7.5 ಲಕ್ಷಕ್ಕೆ ಕೊಡೋಣ ಸರ್. ಎಷ್ಟಿಗೆ? 7.5 ಲಕ್ಷ. 7.5 ಲಕ್ಷಕ್ಕೆ ಮಾಡಲ್ ಕೇಳಿಲ್ಲ ಅಲ್ಲ? ಏನು 2009 ಸರ್? ಸರ್ 2016 ಮಾಡಲ್. 2016 ಮಾಡಲ್ ಇನ್ನೋವಾ ಜಸ್ಟ್ 7.5 ಲಕ್ಷಕ್ಕೆ. 7.5 ಲಕ್ಷಕ್ಕೆ 100% ಯಾರು ಕೊಡಲ್ಲ ಮಾರ್ಕೆಟ್ ನಲ್ಲಿ. ನಾನು ಕೊಡ್ತೀನಿ ವಸೀಂ ಅಲ್ಫಾ ಕಾರ್ಸ್ ಇಂದ. ಬರೀ 7.5 ಲಕ್ಷ ಕೊಡ್ತೀನಿ ಸರ್. ಜಸ್ಟ್ 7.5 ಲಕ್ಷಕ್ಕೆ ನಿಮ್ಗೊಂದು ಟೊಯೋಟಾ ಇನ್ನೋವಾ ನಿಮಗೆ ಸಿಗ್ತದೆ. 2016 ಮಾಡಲು ವಿತ್ NOC, ವಿತ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಡ್ಯೂಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಇದೆ ನಿಮಗೆ ಗಾಡಿ ಕೂಡ. ಸೊ ಯಾರಾದರೂ ಒಂದು ಟೊಯೋಟಾ ಇನ್ನೋವಾ ನೋಡ್ತಿರೋರಿಗೆ ಸಕ್ಕತ್ತಾಗಿದೆ ಗಾಡಿ ಕೂಡ. ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಸಿಗುತ್ತೆ. ವಿತ್ NOC ನಿಮಗೆ 7.5 ಲಕ್ಷಕ್ಕೆ ಸಿಗುತ್ತೆ ಇನ್ನೋವಾ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ರೆನಾಲ್ಟ್ ಕ್ಯಾಪ್ಚರ್ ಇದೆ ಸರ್. ಸರ್ 33,000 ಓಡಿರೋ ಸಿಂಗಲ್ ಓನರ್ ಗಾಡಿ, 2019 ಮಾಡಲ್. ಡಸ್ಟರ್ದು ನೆಕ್ಸ್ಟ್ ವರ್ಷನ್ ಇದು. ಹೌದು ಏನು ಹೇಳಿ? ಡಸ್ಟರ್ದು ನೆಕ್ಸ್ಟ್ ವರ್ಷನ್ ಕ್ಯಾಪ್ಚರ್ ಇದು. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಅದು 33,000 ಓಡಿರೋ ಗಾಡಿ. ಈ ಗಾಡಿ ಮಾರ್ಕೆಟ್ನಲ್ಲಿ ಸಾಧ್ಯನೇ ಇಲ್ಲ. 8 ಲಕ್ಷದಿಂದ 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಓನ್ಲಿ 6 ಲಕ್ಷ ಕೊಡ್ತೀನಿ ಸರ್. ಸೊ 2020 ಮಾಡಲ್ ಗಾಡಿ, 19 ಮಾಡಲ್ ಸರ್. 2019 ಮಾಡಲ್ ಗಾಡಿ, 2019 ಗಾಡಿ. ಅದು ಸಿಂಗಲ್ ಓನರ್ 33,000 ಓಡಿರೋದು. ಎಲ್ಲ ಫೀಚರ್ಸ್ ಸಮೇತ ಏರ್ ಬ್ಯಾಗ್ ABS, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಗಾಡಿ ಕೊಡ್ತೀನಿ ಸರ್. 6 ಲಕ್ಷಕ್ಕೆ. ಫೋರ್ಡ್ ಅಲ್ಲಿ ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಒಂದು ಕಮ್ಮಿ ಬಜೆಟ್ ನಲ್ಲಿ ಅದನ್ನು ಗಾಡಿ ನೋಡ್ತಾ ಇದ್ದೀರಾ. ಅದನ್ನು ಸಿಡಾನ್ ಗಾಡಿ ಬೇಕು ಸರ್, ಡಿಕ್ಕಿ ಗಾಡಿ ಬೇಕು ಸರ್ ನಮಗೆ. ಫಿಗೋ ಬೇಡ, ಫಿಗೋ ಇಂದ ಕಮ್ಮಿ ಪ್ರೈಸ್ಗೆ ಬೇಕು. ಸಿಡಾನ್ನು ಬೇಕು, ಡೀಸೆಲ್ನು ಬೇಕು, ಮಾಡಲ್ನು ಬೇಕು, ಪ್ರೈಸ್ನು ಕಮ್ಮಿ ಇರಬೇಕು. ಆ ತರ ಗಾಡಿ ಕೊಡಿ ಸರ್. ಮೈಲೇಜ್ನು ಇರಬೇಕು ಜೊತೆನಲ್ಲಿ. ಡೀಸೆಲ್ ಗಾಡಿನ ಸರ್ ಇದು? ಡೀಸೆಲ್ ಗಾಡಿ ಇವೆ, ಅದನ್ನು 20 ಮೈಲೇಜ್ ಎಲ್ಲ ಎಲ್ಲ ಫ್ಯೂಚರ್ನು ಇರಬೇಕು ಸರ್ ನಮಗೆ. ಪೋರ್ಟೋ, ಪೋಸ್ಟರಿಂಗ್, AC ಎಲ್ಲ ಇಷ್ಟು ಫ್ಯೂಚರ್ ಇರುವ ಗಾಡಿ. 2012 ಮಾಡಲ್ದು ಫಿಯೆಸ್ಟಾ, ಅದನ್ನು ಡೀಸೆಲ್ದು. ಬರೀ 7 ಲಕ್ಷ ಕೊಡ್ತೀನಿ. ಒನ್ಲಿ 2 ಲ್ಯಾಕ್ಸ್. 7 ಲಕ್ಷ. ಫಿಗೋ ಸಿಗಲ್ಲ ಸರ್. ಫಿಗೋ ತಗೊಳಕ್ಕೆ 270, 280 ಹೇಳ್ತಾರೆ. ಫಿಯೆಸ್ಟಾ 2 ಲ್ಯಾಕ್ಸ್ ಕೊಡ್ತೀವಿ ಸರ್. KUV 100 ಇದೆ ಸರ್. ಸರ್ ಅದನ್ನು ಮಾಡಲ್ ಬೇಕು KUV 100 ನಲ್ಲಿ ಸರ್. ಒಂದು 17 ಮಾಡಲ್ ಆ ಥರ ಲೇಟೆಸ್ಟ್ ಮಾಡಲ್ ತೋರಿಸಿ. ಅದನ್ನು 6 ಜನ ಕುತ್ಕೊಂಡು ಹೋಗ್ಬೇಕು. SUV ಸೆಗ್ಮೆಂಟ್ ದೊಡ್ಡ ಗಾಡಿ ಹೋಗೋ ಜಾಗನಲ್ಲಿ ಒಂದು ರಿಪೀಟೇಷನ್ ಇರಬೇಕು. SUV ಥರ ಸರ್. ಬಜೆಟ್ನು ಕಮ್ಮಿ ಇರಬೇಕು. 0 ಡೌನ್ ಪೇಮೆಂಟ್ನಲ್ಲಿನೂ ಆಗಬೇಕು. ನಮ್ಮ ಹತ್ರ ಪೇಮೆಂಟ್ನು ಇಲ್ಲ. ಸ್ಯಾಲರಿನಲ್ಲಿ ಇಲ್ಲಿ ಅಲ್ಲಿ ಹೋಗ್ತಾ ಇದೆ ಅಮೌಂಟ್. ಅದಕ್ಕೆ 0 ಡೌನ್ ಪೇಮೆಂಟ್ನಲ್ಲಿನೂ ಆಗಬೇಕು. ಮಾಡಲ್ ಗಾಡಿನೂ ಬೇಕು. ಒಳ್ಳೆ 6 ಜನ ಕುತ್ಕೊಂಡು ಹೋಗೋದು. ಒಂದು 5 ಜನದಿಂದ 6 ಜನ ಜಾಸ್ತಿ ಆಗಿದ್ದಾರೆ. SUV ಸೆಗ್ಮೆಂಟ್ ಗಾಡಿ ಬೇಕು, ದೊಡ್ಡ ಗಾಡಿ. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ. 2017 ಮಾಡಲ್ KUV 100 420 ಕಮ್ಮಿ ಇಲ್ಲ ಮಾರ್ಕೆಟ್ನಲ್ಲಿ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. 3,20,000ಗೆ 0 ಡೌನ್ ಪೇಮೆಂಟ್ನಲ್ಲಿ ಕೊಡೋಣ ಸರ್. ನಿಸಾನ್ ಮೈಕ್ರಾ ಇದೆ ಸರ್. ಸರ್ ಮೈಕ್ರಾ ಏನು ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಏರ್ ಬ್ಯಾಗ್ ABS ಇರುವ ಗಾಡಿ ಸರ್. ಅದನ್ನು ನಿಮಗೆ ಏರ್ ಬ್ಯಾಗ್ ABS ಇರೋ ಗಾಡಿ. ಹೌದು. ನೋಡಿ, ಯಾರಾದರೂ ಒಂದು ನಿಸಾನ್ ಮೈಕ್ರಾ ಹುಡುಕ್ತಾ ಇರೋರಿಗೆ ಗಾಡಿ ಕೂಡ ಸಕ್ಕತ್ತಾಗಿದೆ. ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಎಲ್ಲ ಏರ್ ಬ್ಯಾಗ್ ABS ಎಲ್ಲ ಇರುವ ಇಷ್ಟು ಸೈಕ್ ಇರುವ ಗಾಡಿ. ಪೂರ್ತಿ ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ 2000 ಯಾವ ಮಾಡಲ್ ಹೇಳಿ? ಏನೊಂದು 11-12 ಮಾಡಲ್ ಇದು. ಗಾಡಿ ತುಂಬಾ ಸೈಕ್ ಕಂಡೀಷನ್ ನಲ್ಲಿ ಇದೆ ಸರ್. ನಿಮ್ಗೆ ಬೇಸಿಕ್ ಗಾಡಿ ಸಿಗಲ್ಲ ಆ ಪ್ರೈಸಿಂಗ್ ನಲ್ಲಿ. ಏರ್ ಬ್ಯಾಗ್ ABS ಗಾಡಿ ಕೊಡ್ತೀನಿ. ಎಷ್ಟಕ್ಕೆ ಸರ್? ಡೈರೆಕ್ಟ್ 2,30,000ಗೆ ಕೊಡ್ತೀನಿ ಸರ್. 2,30,000ಕ್ಕೆ. 2,30,000ಗೆ ನಿಸಾನ್ ಇದು ಕೊಡ್ತೀನಿ ಸರ್ ನಿಮ್ಗೆ ಮೈಕ್ರಾ. ಆಪಲ್ ಶಿಫ್ಟ್ ಆಗಿರ್ಬೇಕು. ಅದು ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಆಟೋಮೆಟಿಕ್ ಗಾಡಿ ಬೇಕು ಅನ್ನೋರ್ಗಿದೆ. ಅದ್ರ ಮಾಡಲ್ ಜಾಸ್ತಿ ಕೊಡ್ತೀನಿ. ಮಾಡಲ್ ಜಾಸ್ತಿ. 2019 ಮಾಡಲ್, ಅದನ್ನು ಆಟೋಮೆಟಿಕ್. ಓಕೆ.
ಯಾವ ಮಾಡಲ್ ಹೇಳಿ? 2019 ಮಾಡಲ್ಲ. 19 ಮಾಡಲ್ ಆಟೋಮೆಟಿಕ್ ಅದೂನು. ಓಕೆ ನೋಡಿ 2019 ಮಾಡಲ್ ಗಾಡಿ ಸ್ವಿಫ್ಟ್ ವಿತ್ AC ಪವರ್ ಸ್ಟೇರಿಂಗ್ 4.0 ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಎಲ್ಲ ಫೀಚರ್ಸ್ ಸಮೇತ ಇರುವ ಗಾಡಿ. ಅದನ್ನು ಆಟೋಮೆಟಿಕ್ ವೆಹಿಕಲ್. ಆಪಲ್ ಶೇಪ್. ಯಾವ ಶೇಪ್ ಹೇಳಿ? ಆಪಲ್ ಶೇಪ್. ಆಪಲ್ ಶೇಪ್ ವೆಹಿಕಲ್ ಅದೂನು. ಓಕೆ ಆಪಲ್ ರೇಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಶಿಫ್ಟ್ ರೇಟ್ ಜಾಸ್ತಿ ಹೇಳಂಗಿಲ್ಲ ಸರ್. ಆಪಲ್ ರೇಟ್ ಮ್ಯಾಂಗೋ ರೇಟ್ ನಲ್ಲಿ ಕೊಡೋಣ ಸರ್ ನಿಮ್ಗೆ. ಏನ್ ಸರ್ ಹಂಗಂದ್ರೆ? ಸಮ್ಮರ್ ಸೀಸನ್ ನಲ್ಲಿ ಮ್ಯಾಂಗೋ ಕಮ್ಮಿ ಆಗಿದೆ ಅಲ್ಲ, ಆಪಲ್ ಇಂದ ರೆಡ್ಯೂಸ್ ಮಾಡಿ ಮ್ಯಾಂಗೋ ಪ್ರೈಸ್ ನಲ್ಲಿ ಆಪಲ್ ಕೊಡೋಣ ನಿಮ್ಗೆ. ಓಕೆ ಏನ್ ಸರ್ ಪ್ರೈಸ್ ಹಂಗಂದ್ರೆ ಇದ್ರದ್ದು? ಸರ್ ಈ ಗಾಡಿ ಇದು ಪ್ರೈಸ್ ಮಾರ್ಕೆಟ್ ನಲ್ಲಿ 7 ಲಕ್ಷ ಇದೆ. 6.5 ಲಕ್ಷನೂ ಬೇಡ, 6 ಲಕ್ಷನೂ ಬೇಡ, ಡೈರೆಕ್ಟ್ 5.5 ಲಕ್ಷ ಕೊಟ್ಬಿಡೋಣ ಸರ್. ಸರ್ 15 ಮಾಡಲು 16 ಮಾಡಲು ಸ್ವಿಫ್ಟ್ಗಳು ಬರಲ್ಲ ಸರ್. ಸರ್ 19 ಮಾಡಲ್ ಕೊಡ್ತೀನಿ ಬನ್ನಿ. ಆಪಲ್ ಶೇಪ್ದು ಲೋಲ್ಡ್ ಶೇಪ್ ಬೇಡ, ಹೊಸ ಶೇಪ್ ಅದನ್ನು ಆಟೋಮೆಟಿಕ್ ಡೀಸೆಲ್ ಪೆಟ್ರೋಲ್ ಗಾಡಿ ತಗೊಂಡು ಹೋಗೋಣ. ಅದನ್ನು 5.5 ಲಕ್ಷಗೆ. ಒಂದು 7 ಸೀಟರ್ ಬೇಕು ಸರ್. ಇನೋವಾ ಬಜೆಟ್ ಅಂತೂ ಇಲ್ವೇ ಇಲ್ಲ ಸರ್. ಅದು ಮಾಡೆಲ್ ಗಾಡಿ ಆಗಿರ್ಬೇಕು ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ಬೇಕು ಸರ್. ಬನ್ನಿ ಸರ್, ಮರಾದೋ ಕೊಡೋಣ. ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ. ಫಾರ್ಚುನರ್ ಇಂದ ಪ್ರೀಮಿಯಂ ಗಾಡಿ ಕೊಡೋಣ. ಮಹೀಂದ್ರಾ ಮರಾದೋ. ಇದು ಯಾವ ತರ ಇದೆ ನೋಡಿ, ಬಲ್ಗಡೆ ಇಂಟೀರಿಯರ್ ತೋರಿಸ್ಕೊಡಿ ಸರ್. ಲೈಟ್ ಜೆಟ್ ನಲ್ಲಿ ಇರುತ್ತಲ್ಲ ಇಂಟೀರಿಯರ್, ಆ ತರ ಇದೆ. ಟಾಪ್ ಅಂಡ್ M8 ಎಲ್ಲ 4.0 ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಇದು ಮರಾದು ನಿಮಗೆ ಫಾರ್ಚುನರ್ ಇಂದ ಲಕ್ಸುರಿಯಸ್ ಗಾಡಿ, ಫಾರ್ಚುನರ್ ಇಂದ ಒಳ್ಳೆ ಫೀಲ್ ಸಿಗುತ್ತೆ. ಇಷ್ಟು ಪ್ರೀಮಿಯಂ ಇರೋ ಗಾಡಿ ಸರ್. 2018 ಮಾಡಲ್ ಫಾರ್ಚುನರ್ ತಗೊಳ್ಳಕ್ಕೆ 20 ಲಕ್ಷ ಬೇಕು ಸರ್. ಹೌದು. 18 ಮಾಡಲ್ ಕ್ರಿಸ್ಟಾ ತಗೊಳ್ಳಕ್ಕೇನು 18 ಲಕ್ಷ ಬೇಕು. ಡೈರೆಕ್ಟ್ ಮರಾದೋಗೆ ಬನ್ನಿ, 8 ಲಕ್ಷ ಕೊಡ್ತೀನಿ. 8 ಲಕ್ಷಕ್ಕೆ ಮರಾಜೋ 100% 8 ಲಕ್ಷಕ್ಕೆ ಮರಾದೋ ಕೊಡ್ಬಿಡ್ತೀನಿ. ಜಸ್ಟ್ 8 ಲಕ್ಷಕ್ಕೆ ನಿಮ್ಗೆ ಒಂದು ಮರಾಜೋ ಸಿಗ್ತಾ ಇದೆ. ಡೀಸೆಲ್ ಗಾಡಿ, ಅದು E8 ಟಾಪ್ ಅಂಡ್ ವೇರಿಯಂಟ್ ವಿತ್ ಅಲಾಯ್ಸ್ ಎಲ್ಲ ಇದೆ ನಿಮಗೆ ಗಾಡಿ. ಬ್ಲಾಕ್ ಕಲರ್ ಫಿಯೆಸ್ಟಾ ಇದೆ, ಅದನ್ನು ಡೀಸೆಲ್ ಗಾಡಿ. ಯಾವ ಗಾಡಿ ಹೇಳಿ? ಡೀಸೆಲ್ ಗಾಡಿ. ಓಕೆ ಎಲ್ಲ ಫೀಚರ್ಸ್ ಸಮೇತ ಸಿಗುತ್ತೆ ನಿಮಗೆ. ಸೊ AC ಪವರ್ ಸ್ಟೇರಿಂಗ್ 4.0 ಎಲ್ಲ ಇದೆ ಗಾಡಿಲಿ. ಎಲ್ಲ ಡೀಸೆಲ್ ಗಾಡಿ, ಎಲ್ಲ ತುಂಬ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 4.0 ಪವರ್ ಸ್ಟೇರಿಂಗ್, AC ಎಲ್ಲ ಇದೆ. ಅದನ್ನು 7 ಲಕ್ಷ ಒಳಗಡೆ. ಬಜೆಟ್ನು ತುಂಬಾ ಕಮ್ಮಿ, ಪ್ರೈಸಿಂಗ್ನು ತುಂಬಾ ಕಮ್ಮಿ. ಬರೀ 1,70,000 ಕೊಡ್ಬಿಡೋಣ ಸರ್. 1,70,000ಕ್ಕೆ ಒಂದು ಫಾರ್ಡ್ ಫಿಯೆಸ್ಟಾ 100% 2009 ಮಾಡಲ್ 40 ಐತೆ. ಅದನ್ನು ಡೀಸೆಲ್ 20+ ಮೈಲೇಜ್ ಬರುವ. ಓಕೆ ಸೊ ನಿಮಗೆ ಆ ಫಾರ್ಡ್ ಫಿಯೆಸ್ಟಾ ಬೇಡ ನಿಮಗೆ ಅಂದ್ರೆ ನಿಮಗೆ ಒಳ್ಳೆ ಗಾಡಿ ಒಂದು ಒಳ್ಳೆ ಗಾಡಿ Volkswagen ಸರ್. ಪೋಲೋ ಸಿಗಲ್ಲ, ವೆಂಟೋ ಕೊಡ್ತೀನಿ ಸರ್. ಸೊ ಯಾವ ಮಾಡಲ್ ಸರ್ ಇದು? ಸರ್ 14 ಮಾಡಲ್ ವೆಂಟೋ ಸರ್. ಅದನ್ನು ಹೈಲೈನ್ ಟಾಪ್ ಎಂಡ್ ಎಲ್ಲ, ಏರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಸಮೇತ ಸರ್. ಒಂದು ಪೋಲೋ ತೊಗೊಳ್ಳೋಕ್ಕೆ ಹೋದರೆ ಮಾರ್ಕೆಟ್ನಲ್ಲಿ 14 ಮಾಡಲ್ದು 5 ಲಕ್ಷದಿಂದ ಕಮ್ಮಿ ಕೊಡಲ್ಲ. ಹೌದು. ನಾನು ವೆಂಟೋ 4 ಲಕ್ಷದಿಂದ ಕಮ್ಮಿಗೆ ಕೊಡ್ತೀನಿ. 4 ಲಕ್ಷದಿಂದ ಕಮ್ಮಿ? 5 ಲಕ್ಷದಿಂದ ಕಮ್ಮಿ ಪೋಲೋ ಸಿಗಲ್ಲ. ನಾನು 4 ಲಕ್ಷ ಇಂದ ಕಮ್ಮಿ ವೆಂಟೋ ಕೊಡ್ತೀನಿ. ಬರೀ 3,80,000ಗೆ. 3,80,000ಕ್ಕೆ ಅದು ಹೈಲೈನ್. 80,000ಗೆ 3,80,000 3 ಭಾಷೆನಲ್ಲಿ ಹೇಳ್ಬಿಟ್ಟಿದ್ದೀನಿ. ಅಷ್ಟು ಕಮ್ಮಿಗೆ ಕೊಡ್ತಾ ಇದ್ದೀನಿ. ಪೋಲೋ ಸಾರಿ ವೆಂಟೋ, ಪೋಲೋ ಹೇಳ್ತಾ ಇದ್ದೀನಿ. ತಿರ್ಗಾ ವೆಂಟೋ ಕೊಡ್ತಾ ಇದ್ದೀನಿ ಆ ಪ್ರೈಸಿಂಗೆ. 3,80,000ಗೆ ಮಾರ್ಕೆಟ್ನಲ್ಲಿ ಚಾನ್ಸೇ ಇಲ್ಲ ಸರ್ ಈ ಗಾಡಿ ಕೊಡಕ್ಕೆ. ಟಾಟಾ ಬೋಲ್ಟ್ ಇದೆ ಸರ್. ಅದನ್ನು ಬೋಲ್ಟ್ ಯಾವ ಮಾಡಲ್ ಕೇಳಿಲ್ಲಲ್ಲ? 15 ಮಾಡಲ್. ಅದನ್ನು ಸಿಂಗಲ್ ಓನ್ ವೆಹಿಕಲ್. ಬಜೆಟ್ ತುಂಬಾ ಕಮ್ಮಿ. ಎಷ್ಟಿಗೆ ಸರ್? 4 ಲಕ್ಷ ಬೇಡ, 3 ಲಕ್ಷ ಕೊಡಿ. ಬರೀ 3 ಲಕ್ಷಕ್ಕೆ 3 ಲಕ್ಷಕ್ಕೆ ಕೊಡ್ತೀನಿ ಸರ್ ಬೋಲ್ಟ್. ಜಸ್ಟ್ 3 ಲಕ್ಷಕ್ಕೆ ನಿಮ್ಗೊಂದು ಟಾಟಾ ಬೋಲ್ಟ್ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್. ಅದನ್ನು ಎಲ್ಲ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಕೊಂಡೋ ಸ್ಟೇರಿಂಗ್, AC ಎಲ್ಲ ಇರುವ ಗಾಡಿ. ಬರೀ 3 ಲಕ್ಷಗೆ ಓನ್ಲಿ 3 lakhs ಟಾಟಾ ಬೋಲ್ಟ್ 15 ಮಾಡಲ್ ಸಿಂಗಲ್ ಓನ್ ಕೊಡ್ತೀನಿ ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ದು ಚಿಕ್ಕ ಗಾಡಿ ಫ್ಯಾಮಿಲಿಗೆ ಅಂತಾನೆ ಏನಿದೆ ಸರ್? ಸರ್ LPG ಪ್ಲಸ್ ಪೆಟ್ರೋಲ್ ಬರುತ್ತೆ. LPG ನಲ್ಲಿ 25 ಮೈಲೇಜ್ ಬರುತ್ತೆ, ಪೆಟ್ರೋಲ್ ನಲ್ಲಿ 20 ಬರುತ್ತೆ. ಎರಡು ಸೇಲ್ಸ್ ಬಿಟ್ರೆ 40, LPG ಪ್ಲಸ್ ಪೆಟ್ರೋಲ್ ಸೇಲ್ಸ್ ಬಿಟ್ರೆ 45 ಮೈಲೇಜ್ ಬರುವ ಗಾಡಿ ಈ ಗಾಡಿ. ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ ಸರ್ ಒಂದೇ ಸರ್. ಈ ಗಾಡಿ ಮಾರ್ಕೆಟ್ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. LPG ಪ್ಲಸ್ ಪೆಟ್ರೋಲ್ ಇದ್ರೆ 2,20,000 ಕೊಡ್ಬಿಡೋಣ ಸರ್. 2,20,000 20,000 2013 ಮಾಡಲ್. ಅದನ್ನು ಪೆಟ್ರೋಲ್ ಪ್ಲಸ್ LPG ಕೊಡೋಣ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮದು ನಿಸಾನ್ ರೆಡಿ ಗೋ ಇದೆ ಸರ್. ರೆಡಿ ಗೋ ಸರ್. ಎಷ್ಟು ಸೀಟ್ ಬರೋದು ಹೇಳಿ? ಏನು 5 ಸೀಟ್ರು? 6 ಸೀಟ್ ಸರ್. 6 ಸೀಟ್ರು? 6 ಸೀಟ್ ಚಿಕ್ಕದಾಗಿದೆ ಸರ್. ಹೆಂಗ್ ಸರ್ 6 ಸೀಟರ್ ಆಗುತ್ತೆ? ಮುಂದೆ ತೋರಿಸಿ ಸರ್. ಇಲ್ಲಿ ಓಪನ್ ಬನ್ನಿ ಸರ್, ನಾನು ತೋರಿಸ್ತೀನಿ ಡೈರೆಕ್ಟ್ ಆಗಿ. ಓಕೆ ನೋಡ್ತಾರೆ, ಒಂದು 6 ಸೀಟರ್ ಗಾಡಿ ಒಂದು ರೆಡಿ ಗೋ ಇದೆ ನಿಮಗೆ. ಮುಂದೆ ನೋಡಿ ಸರ್, ಎಲ್ಲ ಪೂರ್ತಿ ಗೇರ್ ಲಿವರ್ ಮುಂದೆ ಕೊಟ್ಬಿಟ್ಟಿದ್ದಾನೆ. 3 ಜನ ಕುತ್ಕೊಳ್ಬೇಕು ಅಂತ. ಓಕೆ ನೋಡಿ, ಯಾರಾದ್ರೂ ಒಂದು ನಿಸಾನ್ ರೆಡಿ ಗೋ 6 ಸೀಟರ್ KV 100 ತಗೊಳಕ್ ಬಜೆಟ್ ಇಲ್ಲ ಅನ್ನೋರಿಗೆ, ಲೋ ಬಜೆಟ್ ಒಂದು ಸಿಗೋರಿಗೆ ಒಂದು 6 ಸೀಟರ್ ಬೇಕು ಅನ್ನೋರಿಗೆ ಆರಾಮಾಗಿ ನಿಸಾನ್ 800 ತಗೊಳ್ಳೋ ಪ್ರೈಸ್ ನಲ್ಲಿ ಇದು ಕೊಡ್ತೀನಿ ಸರ್. ಆಲ್ಟೋ 800 ಪ್ರೈಸ್ 6 ಸೀಟರ್ ಗಾಡಿ. 6 ಸೀಟರ್ 14 ಮಾಡಲ್. ಎಷ್ಟಿಗೆ ಸರ್? 235ಗೆ ಬನ್ನಿ. 2,35,000. 2,35,000 ಕೊಡ್ತೀನಿ ಸರ್. ಓಕೆ 2,35,000ಗೆ 6 ಸೀಟರ್ ಗಾಡಿ ಒಂದು ನಿಸಾನ್ ರೆಡಿ ಗೋ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಬ್ರೌನ್ ಕಲರ್ ಒಂದು ಡಸ್ಟರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. 110 PS ಆಟೋಮೆಟಿಕ್ ವೆಹಿಕಲ್ ಕೊಡ್ತೀನಿ. ಅದನ್ನು
ಡಸ್ಟರ್ ಆಟೋಮೆಟಿಕ್ ವೇರಿಯಂಟು. ಆಟೋಮೆಟಿಕ್ ವೇರಿಯಂಟ್ ಡಸ್ಟರ್, ಅದನ್ನು ಡೀಸೆಲ್ದು 20+ ಮೈಲೇಜ್ ಬರುವ ಗಾಡಿ, ಟಾಪ್ ಅಂಡ್ RX-Z ಗಾಡಿ ತುಂಬಾ ಸೈಕ್ ಕಂಡೀಷನ್ ಅಲ್ಲಿ ಇದೆ. 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಡಿಫಾಗ್ ಸ್ಟೀರಿಂಗ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಸಮೇತ, ಅದನ್ನು 16 ಮಾಡಲ್ದು ಆಟೋಮೆಟಿಕ್ ವೆಹಿಕಲ್. ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ. ಎಷ್ಟಿಗೆ ಸರ್? ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಏನು 6.5 ಲಕ್ಷ? ಬೇಡ ಸರ್, 6 lakhs ಕೊಡೋಣ ಸರ್. 6 ಲಕ್ಷಕ್ಕೆ ಬರೀ 6 ಲಕ್ಷ ಕೊಡ್ತೀನಿ ಸರ್. ಡೀಸೆಲ್ ಆಟೋಮೆಟಿಕ್ ಗಾಡಿ, ಅದನ್ನು ಡೀಸೆಲ್ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್. 6 ಲಕ್ಷಕ್ಕೆ ನಿಮ್ಗೆ ಡೀಸೆಲ್ ಗಾಡಿ, ಒಂದು ಆಟೋಮೆಟಿಕ್ ವೇರಿಯಂಟ್, ಒಂದು ಡಸ್ಟರ್ ಸಿಗ್ತಾ ಇದೆ, ಅದು ಲೇಟೆಸ್ಟ್ ಮಾಡೆಲ್ ಗಾಡಿ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಇಕೋ ಸ್ಪೋರ್ಟ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಸರ್ ಇದು. ಹಾಂ, ಯಾವುದು ಹೇಳಿ? ಫೋರ್ಡ್ ಈಕೋ ಸ್ಪೋರ್ಟ್ಸ್. USA ನಂಬರ್ 1 ಕಂಪ್ನಿ ಬಂದು ಫೋರ್ಡ್. ಹೌದು, ಫೋರ್ಡ್ ನಲ್ಲಿ ನಂಬರ್ 1 ಗಾಡಿ ಬಂದು ಈಕೋ ಸ್ಪೋರ್ಟ್ಸ್. ಹೌದು, ತುಂಬಾ ಒಳ್ಳೆ ಜೆನ್ಯೂನ್ ವೆಹಿಕಲ್ ಅಂತ. ಇದು ರೇಟಿಂಗ್ ನೋಡಿ ನೀವು ಗೂಗಲ್ ನಲ್ಲಿ 5 out of 5 ರೇಟಿಂಗ್ಸ್. ಸ್ಪೀಡ್, ವೀಲ್ ಬ್ಯಾಲೆನ್ಸಿಂಗ್, ಗಟ್ಟಿ. ಒಂದು ಗೋಡೆಗೆ ಹೊಡ್ಬಿಟ್ರೆ ಗೋಡೆ ಬಿದ್ದೋಗ್ಬಿಡುತ್ತೆ, ಗಾಡಿ ಏನು ಡ್ಯಾಮೇಜ್ ಆಗಲ್ಲ. ಒಂದು ಒಳ್ಳೆ ಕಂಫರ್ಟ್ ಮತ್ತೆ ರಿಯಾಬಿಲಿಟಿ ಇರೋ ವೆಹಿಕಲ್. ಮತ್ತೆ ಏನಂದ್ರೆ ಅವಾರ್ಡ್ ವಿನ್ನಿಂಗ್ ವೆಹಿಕಲ್ ಸರ್ ಇದು. ಫೋರ್ಡ್ ಒಳಗಡೆ ಅವಾರ್ಡ್ ವಿನ್ನಿಂಗ್ ವೆಹಿಕಲ್. ಓಕೆ. ಸೊ 2014 ಒಳ್ಳೆ ಗಾಡಿ, 14 ಮಾಡಲ್ದು ಸೆಕೆಂಡ್ ಓನ್. ಅದು ಪೆಟ್ರೋಲ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಡೈಮಂಡ್ ಕಟಿಂಗ್ ಮ್ಯಾಗ್ವಿಲ್. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ 5.5 ಲಕ್ಷದಿಂದ ಕಮ್ಮಿ ಇಲ್ಲ, 4,25,000 ಕೊಡ್ತೀವಿ ಸರ್. 4 ಲಕ್ಷಕ್ಕೆ ಫೋರ್ಡ್ ಇಕೋ ಸ್ಪೋರ್ಟ್ ಪೆಟ್ರೋಲ್ ವೇರಿಯಂಟ್ 100% 4 ಲಕ್ಷ ಕೊಡ್ತೀವಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ, ಒಂದು ಕಿಯಾ ಸೆಲ್ಟೋಸ್ ಇದೆ, ಇದು ಡೀಟೇಲ್ಸ್ ಸರ್. ಕಿಯಾ ಸಾನೆಟ್. ಸಾರಿ, ಕಿಯಾ ಸಾನೆಟ್ ಇದೆ, ಇದು ಡೀಟೇಲ್ಸ್ ಸರ್. ಸರ್. ನಂದು ಓನ್ ನ್ಯೂಸ್ ಗಾಡಿ ಯಾವ ಕೇಳಿಲ್ಲ ಅಲ್ಲ ನೀವು ಇನ್ನ ತನಕ? ಯಾರು ಓನ್ ಯೂಸ್ ಗಾಡಿ ಸರ್? ಸರ್ ನಂದು ಓನ್ ವಸೀಂ ಕಾರ್ಸ್, ವಸೀಂ ಅಲ್ಫಾ ಕಾರ್ಸ್. ಅವ್ರು ಓನರ್ದೇನೆ? ಓನರ್ದೇನೆ, ಇನ್ನೂ ಓನರ್ ಗಾಡಿ ಸೇಲ್ ಆಗ್ತಿದೆ? ಇಲ್ಲ, ನನ್ನ ಗಾಡಿ ಮನೆಯಲ್ಲಿ ನಿಲ್ಸಿದ್ದೀನಿ, 3,000 ಓಡಿದೆ ಅದು. ಓಕೆ. ಸೊ ಹಂಗಾದ್ರೆ ನಿಮ್ಮ ಗಾಡಿ ಅಲ್ಲ, ಬಟ್ ನಿಮ್ಮ ಹತ್ರ ಇರೋ ಗಾಡಿನೇ ಇದು. ಇದು ಸನ್ರೂಫ್ ಸಮೇತ ಇದೆ ನೋಡಿ ಸರ್. ಗಾಡಿ ಯಾವ ತರ ಇದೆ, ಗಾಡಿ ಇವಾಗ ಶೋರೂಮ್ ಇಂದ ತೆಗ್ದಿರ್ತೀರಲ್ಲ ಆ ತರ ಇದೆ ನೋಡಿ ಸರ್ ಗಾಡಿ. ಇವಾಗ ಬಂದಿದೆ ಆಚೆ ಶೋರೂಮ್ ಇಂದ ಆ ತರ ಕಾಣಿಸ್ತಾ ಇದೆ ನೋಡಿ. 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಸನ್ರೂಫ್, ಟಚ್ ಸ್ಕ್ರೀನ್ ಸಿಸ್ಟಮ್. ಸರ್ ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಎಷ್ಟು ಹೇಳಿ? ಎಷ್ಟು ಸರ್? ಶೋರೂಮ್ ನಲ್ಲಿ ವಿಚಾರಿಸ್ಕೊಳ್ಳಿ. ಓಕೆ. ಏನೊಂದು 30,000-35,000 ಇರುತ್ತೆ ಸರ್? ಏನು ಸರ್, 1,25,000 ರೂಪಾಯಿ ಸರ್. ಆಟೋ GPS ಸಿಸ್ಟಮ್ ಬರೋದು ಸರ್ ಇದು. ಓಕೆ, ನೋಡ್ತಾ ಇರ್ಬೋದು. ಆಟೋ GPS ಸಿಸ್ಟಮ್ ಬರೋದು 1,25,000 ರೂಪಾಯಿ. ಸನ್ರೂಫ್ ಸಮೇತ, ಡೈಮಂಡ್ ಕಟಿಂಗ್ ಮ್ಯಾಗ್ವಿಲ್ಸ್, ಮುಂದೆ ಶಿಫ್ಟ್ ಓಸಿ ಸರ್. ಇದು ಪ್ರೊಜೆಕ್ಟ್ ಹೆಡ್ಲೈಟ್ಸ್, LED ಲ್ಯಾಂಪ್ಸ್. ಯಾವ ಥರ ಇದೆ ಗಾಡಿ ಅಂತ ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ ಸರ್. ಇಷ್ಟು ಕ್ಲಾಸ್ ಕಂಡೀಷನಲ್ಲಿರುವ, ಅದು 22 ಮಾಡಲ್. ಹೇಳಿ 22 ಮಾಡಲ್ದು ಗಾಡಿ. ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಅದನ್ನು IMT ವೇರಿಯಂಟ್ ಇದು. IMT ಅಂದ್ರೆ ಬರೀ ಬ್ರೇಕ್, ಎಕ್ಸಲೇಟರ್, ಮ್ಯಾನ್ಯುಯಲ್ ಗೇರ್ಸ್ ಇರುತ್ತೆ. ಬಟ್ ಏನಾದ್ರು ಕ್ಲಚ್ ಒಂದಿರಲ್ಲ ಅಷ್ಟೇ. ನಿಮಗೆ ಕ್ಲಚ್ ಇರಲ್ಲ. ಕ್ಲಚ್ ತುಳ್ದಿ ಕಾಲ್ನಲ್ಲಿ ನೋವು ಅಂತಾರೆ. ಆ ಕಾರಣಕ್ಕೆ IMT ವೇರಿಯಂಟ್ ಮಾಡಿದಾನೆ ಇವನು. ಇದು IMT ವೇರಿಯಂಟ್ 22 ಮಾಡಲ್ದು. ಎಷ್ಟಿಗೆ ಕೊಟ್ಬಿಡ್ತೀನಿ ಹೇಳಿ? ಎಷ್ಟಿಗೆ ಸರ್? ಸರ್ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 8,80,000 ಕೊಡ್ತೀನಿ ಸರ್. ಸರ್ 8,80,000? 8,80,000ಗೆ ಸನ್ರೂಫ್ ವೆಹಿಕಲ್. ಅದೂ ನೋಡಿ ಎಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. 2022 ಮಾಡೆಲ್ ನಿಮಗೆ IMT ವೇರಿಯಂಟ್. ಗಾಡಿ ಶೇಪ್ ಹತ್ತಿ ನೋಡ್ರೆ ಬೇಜಾರಾಗಲ್ಲ ಸರ್, ಅಷ್ಟು ಚೆನ್ನಾಗಿದೆ. ಮದುವೆ ಹುಡುಗಿ ಇರುತ್ತಲ್ಲ ಆ ತರ ಇದೆ ನೋಡಿ. ಆ ಕಡೆ 8,80,000ಕ್ಕೆ ನಿಮಗೆ ಸರ್ ಈ ಗಾಡಿ ಡೌನ್ ಪೇಮೆಂಟ್ ಅಂತ ಯೋಚನೆ ಮಾಡ್ತಾರೆ ಸರ್? ಸರ್ ಡೌನ್ ಪೇಮೆಂಟ್ ಒಂದು 20,000-30,000, 50,000, 1 ಲಕ್ಷ ಎಷ್ಟಾದರೂ ತೊಗೊಂಡು ಬನ್ನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿಸ್ಕೊಡ್ತೀನಿ. ಗಾಡಿ ಅಂತೂ ಸೂಪರ್ ಇದೆ ಸರ್. ಓಕೆ ನೋಡಿ, ಸಕ್ಕತ್ತಾಗಿದೆ ನಿಮ್ಮ ಗಾಡಿ ಕೂಡ. ನಿಮಗೊಂದು ಕಿಯಾ ಸಾನೆಟ್ಟು. ಸೊ ನನಗೆ ಒಳ್ಳೆ ಲಕ್ಸುರಿಯಸ್ ಇರೋ ಬೇಕು, ಸುಜುಕಿಲೇ ಬೇಕು ಅನ್ನೋರಿಗೆ ನಿಮಗೆ ಒಂದು ಸಿಯಾಜ್ ಇದೆ. ಸೊ ಸಿಯಾಜ್ ಡೀಟೇಲ್ಸ್ ಸರ್. ಸಿಯಾಜ್ನಲ್ಲಿ ಮ್ಯಾನ್ಯುವಲ್ ತಿಳ್ಕೊಂಡಿದ್ದೀರಾ? ಮ್ಯಾನ್ಯುವಲ್ ಓಡಿಸಿ ಬೇಜಾರಾಗ್ಬಿಟ್ಟಿದ್ದೀನಿ ಅಂತ ಆಟೋಮೆಟಿಕ್ ಕೊಡ್ತೀನಿ ಡೈರೆಕ್ಟ್ ಆಗಿ. ಆಟೋಮೆಟಿಕ್ ಗಾಡಿ ಕೊಡೋಣ ಸರ್, ಮ್ಯಾನ್ಯುವಲ್ ಬೇಡ. ಸೊ ಯಾರಾದರೂ ಒಂದು ಆಟೋಮೆಟಿಕ್ ಗಾಡಿ ಹುಡುಕ್ತಾರವ್ರಿಗೆ ನಿಮ್ಮೊಂದು ಸಿಯಾಜ್. ಅದನ್ನು ಹ್ಯಾಚ್ ಬ್ಯಾಗ್ನಲ್ಲಿ ಭಾಳ ಜನ ಕೇಳ್ತಾರೆ. ಅದನ್ನು ಮಾರುತಿನಲ್ಲಿ ಕೊಟ್ಟರೆ ತುಂಬ ಡಿಮ್ಯಾಂಡ್ ವೆಹಿಕಲ್ ಅಂತ ನಾನು ತಿಳ್ಕೊಂತೀನಿ. ತುಂಬ ಕಮ್ಮಿ ಸಿಗೋದು ಅದು. ಸೊ ಯಾರಾದರೂ ಒಂದು ಸಿಯಾಜು, ಅದು ನಿಮಗೆ VXI ಪೆಟ್ರೋಲ್ ವೇರಿಯಂಟು. ಅದು VXI ಅಲ್ಲ, VXI ಪ್ಲಸ್ ವೇರಿಯಂಟು. ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ನಿಮಗೆ. ವಿತ್ AC ಪೋಸ್ಟಿಂಗ್, ಫಾರ್ ಪ್ರೊಡ್ಯೂಸ್, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಯಾರಾದರೂ ಒಂದು ಸಿಯಾಜ್ ಹುಡುಕ್ತಾ ಇರೋದು ಆಟೋಮೆಟಿಕ್ ವೇರಿಯಂಟು. ಪ್ರೈಸ್ ಏನಾಯ್ತು ಸರ್? ಸರ್ ಇದು ಯಾವ ಮಾಡಲ್ ಹೇಳಿ? ಏನೊಂದು 2015 16 ಮಾಡಲ್ ಸರ್. ಇದು 14 ಮಾಡಲ್ ಪ್ರೈಸ್ನಲ್ಲಿ 16 ಮಾಡಲ್, ಅದೂ ಮ್ಯಾನ್ಯುವಲ್ ಪ್ರೈಸ್ನಲ್ಲಿ ಆಟೋಮೆಟಿಕ್ ಗಾಡಿ ಕೊಡ್ತೀನಿ. ಏನೊಂದು 6.5 ಲಕ್ಷ? ಬೇಡ ಸರ್. 5.5 ಲಕ್ಷ? 5.5 ಲಕ್ಷಕ್ಕೆ ಡೈರೆಕ್ಟ್ ಕೊಡೋಣ ಸರ್. ಮಾರ್ಕೆಟ್ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ.
ನಾನು ಡೈರೆಕ್ಟ್ ಆಗಿ 5,50,000 ಬೇಡ, ಇನ್ನ 5,25,000 ಕೊಡೋಣ ಹೋಗಿ ಸರ್. 5 ಇನ್ನ ಕಮ್ಮಿಗೆ ಕೊಡ್ಬೇಡಣ್ಣ, 5,25,000 ಕೊಡೋಣ ಹೋಗಿ ಸರ್. 5 ಲಕ್ಷಕ್ಕೆ ನಿಮ್ಗೊಂದು ಸಿಯಾಜ್ ಆಟೋಮೆಟಿಕ್ ವೇರಿಯಂಟ್ VXI ಪ್ಲಸ್ ವೇರಿಯಂಟ್ ಸಿಗ್ತಾ ಇರೋದು. ಆಲ್ಟೋ K10 ಅದನ್ನು K ಸೀರೀಸ್ 2010 ಮಾಡಲ್ದು, ಅದನ್ನು K ಸೀರೀಸ್ ಇಂಜಿನ್. ಆಲ್ಟೋನಿಲ್ಲ, ಆಲ್ಟೋ 800 ಇಲ್ಲ, K10 ಇದು. ಈ ಗಾಡಿ ನಿಮಿಷ್ಕರಿಗೆ 10 ಮಾಡಲ್ದು ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 1,70,000 ಕೊಡೋಣ ಸರ್. 2.5 ಲಕ್ಷದಿಂದ ಕಮ್ಮಿ ಇಲ್ಲ. ಸೊ ನಮ್ಮದೇ ಒಂದು i20 ಇದೆ, ಇದು ಡೀಟೇಲ್ಸ್ ಸರ್. ಸರ್ 17 ಮಾಡಲ್ ಸರ್. ಯಾವ ಮಾಡಲ್ ಹೇಳಿ? 17 ಮಾಡಲ್. 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೊ ನೋಡ್ತಾ ಇರೋದು 2017 ಮಾಡಲ್ ಸಿಂಗಲ್ ಓನರ್ ಗಾಡಿ i20. ಸೊ ಏನಾಗುತ್ತೆ ಪ್ರೈಸ್ ಇದು? ಸರ್ ಎಲ್ಲ ಹೇರ್ ಬ್ಯಾಗ್, ABS, ಪೊಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಇಷ್ಟು ಚೆನ್ನಾಗಿರುವ ಗಾಡಿ 17 ಮಾಡಲ್. ಯಾವ ಮಾಡಲ್ ಹೇಳಿ? 17 ಮಾಡಲ್ದು ಸಿಂಗಲ್ ಓನರ್ ಗಾಡಿ. ಏನು ಸರ್ 7 lakhs ತಿಳ್ಕೊಂಡಿದ್ದೀರಾ? ಮತ್ತೆ ಬೇಡ, ಮತ್ತೆ ಡೈರೆಕ್ಟ್ 6 ಲಕ್ಷಕ್ಕೆ ಬರೋಣ. ಮತ್ತೆ ಅದೂ ಬೇಡ, ಅದೂ ಬೇಡವಾ? ಅದೂ ಅದು ಒಳಗಡೆ ಬಂದ್ಬಿಡೋಣ. 5,60 ಬೇಡ, ಮತ್ತೆ 5,50,000 ಕೊಡೋಣ. 5,50,000ಕ್ಕೆ 5,50,000ಕ್ಕೆ ಸಿಂಗಲ್ ಓನರ್ 17 ಮಾಡಲ್, ಅದನ್ನು i20 ಹೇರ್ ಬ್ಯಾಗ್ ABS ಇರೋ ಗಾಡಿ ಕೊಡ್ತೀನಿ. ಆ ಕಡೆ 5,50,000ಕ್ಕೆ ನೀವು ಒಂದು i20 ಸಿಗ್ತಾ ಇದೆ, ಅದು 2017 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಆಲ್ಟ್ರೋಸ್ ಇದೆ ಸರ್, ಮೋಸ್ಟ್ ಡಿಮ್ಯಾಂಡಬಲ್ ಗಾಡಿ. ಸೊ ಮಾರ್ಕೆಟಲ್ಲಿ ಇಲ್ಲವೇ ಇಲ್ಲ ಗಾಡಿ ಅಂತ ಹೇಳ್ಬೋದು. ಏನು ಸರ್ ಡೀಟೇಲ್ಸ್ ಇದೆ? ತುಂಬಾ ಸೈಕ್ ಕಂಡೀಷನ್, ಹೆಡ್ಲೈಟ್ಸ್, ಟೇಲ್ ಲ್ಯಾಂಪ್ಸ್, ಗ್ರಿಲ್ಸ್ ಎಲ್ಲ ತೋರಿಸಿದ್ನಲ್ಲಿ. ಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸೊ 2020 ಮಾಡಲ್. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಈ ಗಾಡಿದು ಪ್ರೈಸ್ 2020 ಮಾಡಲ್ದು ಪ್ರೈಸ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಏನೊಂದು 7 ಲಕ್ಷ, 7.5 ಲಕ್ಷ? 5 ಲಕ್ಷಕ್ಕೆ ಕೊಡೋಣ ಸರ್. 5 ಲಕ್ಷಕ್ಕೆ ಚಾಲೆಂಜ್ ಮಾರ್ಕೆಟ್ನಲ್ಲಿ ಕರ್ನಾಟಕ ನಂಬರ್ ತೋರಿಸಿ ಸರ್. 5 ಲಕ್ಷ ಕೊಡ್ತೀನಿ ಬರೀ. 5 ಲಕ್ಷಕ್ಕೆ ಟಾಟಾ ಆಲ್ಟ್ರೋಸ್ 2020 ಮಾಡಲ್. 2020 ಮಾಡಲ್ 5 ಲಕ್ಷ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಅದನ್ನು ಓಕೆ, ಸಿಂಗಲ್ ಓನರ್ ಗಾಡಿ ನಿಮ್ಗೆ ಇದು ಟಾಟಾ ಆಲ್ಟ್ರೋಸ್. ಅದೇ 2020 ಮಾಡಲು ಸ್ವಿಫ್ಟ್ ಬರಲ್ಲ, ಅದಕ್ಕಿಂತ ಗಟ್ಟಿ ಗಾಡಿನೇ ಸಿಕ್ಬಿಡುತ್ತೆ ನಿಮಗೆ ಒಂದು ಟಾಟಾ ಆಲ್ಟ್ರೋಸು. ಸೊ ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಇದೆ. ಸೊ ಈ ಸ್ವಿಫ್ಟ್ ಡೀಟೇಲ್ಸ್ ಏನು ಸರ್? ಸರ್ ಸ್ವಿಫ್ಟ್ ಇದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ 2010 ಮಾಡಲ್, ಪೊಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಓಕೆ, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿರುವ ಗಾಡಿ 10 ಮಾಡಲ್ದು, ಅದನ್ನು ಶಿಫ್ಟ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ? 3.5 ಲಕ್ಷ? ಬೇಡ ಸರ್. ಮತ್ತೆ 3 ಲಕ್ಷನೂ ಬೇಡ, ಮತ್ತೆ 2.90 ಬೇಡ, 2.80ಗೆ ಕೊಡೋಣ ಸರ್. ಸಿಂಗಲ್ ಓನರ್ದು ಶಿಫ್ಟ್, ಅದನ್ನು ಸಿಂಗಲ್ ಓನರ್ದು 10 ಮಾಡಲ್ದು. ಆ ಕಡೆ 2,80,000ಕ್ಕೆ ನಿಮಗೆ 2010 ಮಾಡಲ್ ಗಾಡಿ ಸ್ವಿಫ್ಟ್ ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಬ್ಲ್ಯಾಕ್ ಕಲರ್ ಇದೆ ಸರ್. ಸರ್ i20 ಬ್ಲ್ಯಾಕ್ ಕಲರ್ದು ಎಲ್ಲ ಪೊಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ ಇದರಲ್ಲಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಪೊಂಡೋ ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಚೆನ್ನಾಗಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ, ಅದನ್ನು 2010 ಮಾಡಲ್ದು. ಯಾವ ಮಾಡಲ್ ಹೇಳಿ? 2010 ಮಾಡಲ್ ಗಾಡಿ. 2010 ಮಾಡಲ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಅಲ್ಫಾ ಕಾರ್ಸ್ಗೆ, ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಎಷ್ಟಿಗೆ ಸರ್? ಸರ್ 3.5 ತಿಳ್ಕೊಂಡಿದ್ದೀರಾ? ಬೇಡ, 3 ಲಕ್ಷ ಒಳಗಡೆ ಕೊಡೋಣ. 2.80ಗೆ ಕೊಡೋಣ ಸರ್. 7,80,000ಕ್ಕೆ ನೀವು ಒಂದು i20 ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೊಂಡಾ ಬ್ರಿಯೋ ಇದೆ. ಸೊ ಇದು ಡೀಟೇಲ್ಸ್ ಸರ್? ಅದನ್ನು 52,000 ಓಡಿರೋ ಗಾಡಿ. ಈ ಬ್ರಿಯೋ ಪೊಂಡೋ ಪೋಸ್ಟರಿಂಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿರುವ ಗಾಡಿ. 15 ಮಾಡಲ್ದು ಬ್ರಿಯೋ. ಎಷ್ಟಿಗೆ ಸರ್? ಸರ್ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 15 ಮಾಡಲ್ ಬ್ರಿಯೋ ಬರೀ 3.5 ಲಕ್ಷಗೆ, 4.5 ಲಕ್ಷದಿಂದ ಕಮ್ಮಿ ಇಲ್ಲ. 15 ಮಾಡಲ್, 15 ಮಾಡಲ್ ಗಾಡಿ 3.5 ಲಕ್ಷಕ್ಕೆ ಹೊಂಡಾ ಬ್ರಿಯೋ. ಹೊಂಡಾ ಸಿಟಿ ಇಂಜಿನ್ ಬರುವ ಗಾಡಿ ನಿಮಗೆ ಬರೀ 3.5 ಲಕ್ಷಗೆ. ಓಕೆ, 3.5 ಲಕ್ಷಕ್ಕೆ ಸಿಗ್ತಾ ಇದೆ ಗಾಡಿ. ಸೊ i10 ಆದರೆ ಸರ್? ಸರ್ 12 ಮಾಡಲ್ ಸರ್, ಅದು ಸಿಂಗಲ್ ಓನರ್ i10. ಓಕೆ, ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ, 2.5 ಲಕ್ಷ ಕೊಡ್ಬಿಡ್ತೀನಿ ಸರ್. 2.5 ಲಕ್ಷಕ್ಕೆ 2012 ಮಾಡಲ್ ಗಾಡಿ. 12 ಮಾಡಲ್ ಗಾಡಿ 250ಗೆ ಕೊಡ್ತೀನಿ. i10 100% ಕೊಡ್ತೀನಿ ಸರ್. ಕಡೆ 2012 ಮಾಡಲ್ ಗಾಡಿ i10 ಸಿಗ್ತಾ ಇದೆ ನಿಮಗೆ, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Chevrolet Beat ಇದೆ ಸರ್. ಸರ್ ಇಷ್ಟು ಕಮ್ಮಿ ಪ್ರೈಸಿಂಗ್ ಕೊಡ್ತೀನಿ. ಮಾರ್ಕೆಟ್ನಲ್ಲಿ ಸ್ಪಾರ್ಕ್ ಸಿಗಬಾರ್ದು, ಆ ಪ್ರೈಸ್ Chevrolet Beat ಕೊಡ್ತೀನಿ ಸರ್. ಓಕೆ, ಸಕ್ಕತ್ತಾಗಿ ಸರ್ 2012 ಮಾಡಲ್ ಸರ್. 2012 ಮಾಡಲ್ ಗಾಡಿ ಇದು. ಎಲ್ಲ ಪೌಂಡ್ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಏನು 2.5 ಲಕ್ಷ ತಿಳ್ಕೊಂಡಿದ್ದೀರಾ? ಡೈರೆಕ್ಟ್ 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷಕ್ಕೆ 12 ಮಾಡಲ್ ಗಾಡಿ Chevrolet Beat ಅದನ್ನು ಕೊಡ್ತೀನಿ ಸರ್. ನನ್ನ ಪರ್ಸನಲ್ ಕೇಳಿ ಆರಾಮಾಗಿ ತೊಗೊಂಡೋಗುತ್ತೆ. ಯಾಕಂದ್ರೆ ಲೈಕ್ ನಾನೇ ಒಂದ್ಸತಿ ಗಾಡಿ ಓಡಿಸಿದ್ದೀನಿ, ಮಸ್ತಾಗಿತ್ತು ಗಾಡಿ ಮಾತ್ರ, ಒಳ್ಳೆ ಡೀಲ್ ಅಂತ ಹೇಳೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಟೋಮೆಟಿಕ್ ಸೆಲಿರಿ, ಅದನ್ನು 14 ಮಾಡಲ್, ಮಾರ್ಕೆಟ್ನಲ್ಲಿ ಹೆವಿ ಡಿಮ್ಯಾಂಡಬಲ್ ವೆಹಿಕಲ್. VXI ವಿಸ್ಫೋಟೋ ಪೋಸ್ಟರಿಂಗ್ ಎಲ್ಲ ಬರುವ ಗಾಡಿ. ಆಟೋಮೆಟಿಕ್, ಅದನ್ನು ಡೀಸೆಲ್ ಕೊಡ್ತೇವೆ, ಪೆಟ್ರೋಲ್ ಗಾಡಿ ಕೊಡ್ತೀನಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ
ಮಾರ್ಕೆಟ್ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ. ಒಂದು ತೆಗ್ದಾಕ್ಬಿಡ್ತೀನಿ 3 ಲಕ್ಷ ಕೊಡ್ತೀನಿ. 3 ಲಕ್ಷಕ್ಕೆ ಬರೀ 3 ಲಕ್ಷ ಕೊಡ್ತೀನಿ ಸರ್. ಸುಜುಕಿ ಸೆಲೆರಿ ನಿಮಗೆ ಜಸ್ಟ್ 3 ಲಕ್ಷಕ್ಕೆ ಸಿಗ್ತಾ ಇದೆ ನಿಮಗೆ. ಅದನ್ನು ಆಟೋಮೆಟಿಕ್ ವೇರಿಯಂಟು. ಸೊ ಬೆಸ್ಟ್ ಅಂತಲೂ ಹೇಳ್ಬೋದು ಗಾಡಿ. ಸೊ i10 ಇನ್ನೊಂದಿದೆ ಸರ್. ಸರ್ i10 2000 ಇದು 7 ಮಾಡಲ್. ಓಕೆ. ಏನು FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ? 7 ಅಂದರೆ ಆಬ್ವಿಯಸ್ಲಿ ಲ್ಯಾಪ್ಸ್ ಆಗಿರುತ್ತೆ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಸಮೇತ. ಎಷ್ಟಕ್ಕೆ? ಪಾಯಿಂಟ್ ಫಸ್ಟಿಂಗ್ ಎಲ್ಲ ಬರುತ್ತೆ. ಬರೀ 1,70,000 ಕೊಡ್ತೀನಿ ಸರ್ ವಿತ್ ಫ್ರೆಶ್ FC ಇನ್ಶೂರೆನ್ಸು. ನೋಡಿ 1,70,000ಕ್ಕೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಸಮೇತ ಸಿಗುತ್ತೆ ನಿಮಗೆ ಗಾಡಿ. ಒಂದು i10. ಸೊ ಹೋಂಡಾ ಅಮೇಜು ಸರ್. ಹೋಂಡಾ ಅಮೇಜ್. ಹಾಂ, ಹೋಂಡಾ ಸಿಟಿ ಇಂಜಿನ್ ಬರೋದು. ಓಕೆ. ಡೀಸೆಲ್ದು ಅದೂ. ಓಕೆ, ಡೀಸೆಲ್ ಗಾಡಿ ಒಂದು ಹೋಂಡಾ ಅಮೇಜ್ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ. ಆಲ್ಮೋಸ್ಟ್ ಲೈಕ್ 25 ತನಕ ನಿಮಗೆ ಮೈಲೇಜೇ ಬಂದ್ಬಿಡುತ್ತೆ ಈ ಗಾಡಿಗೆ ನಿಮಗಿದು. ಸೊ ಏನೋ ಸರ್ಪ್ರೈಸ್ ಇದು ಸರ್. ಇದರಲ್ಲಿ ಈ ಡೀಸೆಲ್ ಇಂಜಿನ್ ಏನು ಹೋಂಡಾ ಸಿಟಿ ಇಂಜಿನ್ ಬರುತ್ತೆ ಅಂತ ಏನು ಮೈಲೇಜ್ 25 ಮೈಲೇಜ್ ಗೂಗಲ್ನಲ್ಲಿ ತೋರಿಸುತ್ತೆ ಸರ್. ಓಕೆ. 25 ಮೈಲೇಜ್ ಅದೂ. ಹೋಂಡಾ ಅಮೇಜ್ ಇದು. ಈ ಮಾಡಲ್ ಗಾಡಿ 14 ಮಾಡಲ್ದು ಈ ಗಾಡಿ ನಿಮಿಷ್ಕರಿಗೆ 25 ಮೈಲೇಜ್ ಬರುವ ಗಾಡಿ. ಅದನ್ನು 4.5 ಸ್ಟೀರಿಂಗ್ AC ಎಲ್ಲ ಇರುವ ಗಾಡಿ. ಡೈರೆಕ್ಟಾಗಿ ಬನ್ನಿ 14 ಮಾಡಲ್ 3 ಲಕ್ಷಕ್ಕೆ 0 ಡೌನ್ ಪೇಮೆಂಟ್ನಲ್ಲಿ ಕೊಡ್ಬಿಡೋಣ. 3.5 ಲಕ್ಷಕ್ಕೆ ಬರೀ 3.5 ಲಕ್ಷಕ್ಕೆ ಸರ್. 3.5 ಲಕ್ಷಕ್ಕೆ ನಿಮಗೆ ಡೀಸೆಲ್ ಗಾಡಿ ಒಂದು ಹೋಂಡಾ ಅಮೇಜ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ ಸ್ಕೋಡಾ ರ್ಯಾಪಿಡ್ ಅದು 2016 ಮಾಡಲ್. ಯಾವ ಮಾಡಲ್ ಹೇಳಿ? 2016 ಮಾಡಲ್ ಗಾಡಿ. ಅದನ್ನು ಆಟೋಮೆಟಿಕ್ ವೇರಿಯಂಟ್. ಓಕೆ ನೋಡಿ, ಅದನ್ನು ಆಟೋಮೆಟಿಕ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್. ಅದೂ ಗಾಡಿ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ. 16 ಮಾಡಲ್ದು ಆಟೋಮೆಟಿಕ್ ವೇರಿಯಂಟ್. ಓಕೆ. ಸೊ 2016 ಮಾಡಲ್ ಗಾಡಿ ಆಟೋಮೆಟಿಕ್ ವೇರಿಯಂಟ್ ಒಂದು ಎಲಿಗೆಂಟ್ ಪ್ಲಸ್ 4.5 ಸ್ಟೀರಿಂಗ್ AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಕಂಟ್ರೋಲ್, ಆಫ್ಟರ್ ಅಲೋಯ್ ವೀಲ್ಸ್, ಡೈಮಂಡ್ ಕಟಿಂಗ್ ಅಲೋ ವೀಲ್ಸ್. ಅದು ಕಂಪ್ನಿಯಿಂದ ಬರೋದು ಈ ಗಾಡಿ. ಅದನ್ನು ಆಟೋ ಕ್ಲೋಸ್ ಮಿರರ್ ಸಮೇತ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಸೈಕ್ ಕಂಡೀಷನ್ನಲ್ಲಿರುವ ಗಾಡಿ. ಏನು ಸರ್ 6 ಲಕ್ಷ ಹೇಳ್ತೀರಾ? ಮತ್ತೆ ಬೇಡ 5 ಲಕ್ಷ ಹೇಳ್ತೀರಾ? ಮತ್ತೆ ಇನ್ನೆಷ್ಟು ಸರ್? ಅದೂ ಬೇಡ 490 ಹೇಳ್ತೀರಾ? ಮತ್ತೆ ಅದೂ ಬೇಡ 480 ಹೇಳ್ತೀರಾ? ಅದೂ 4,70,000ಗೆ 16 ಮಾಡಲ್. ಅದನ್ನು ಆಟೋಮೆಟಿಕ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ. ಮಾರ್ಕೆಟ್ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸೂ ಇಲ್ಲ ಈ ಪ್ರೈಸಿಂಗ್ಗೆ. ಆ ಪ್ರೈಸಿಂಗೇ ನಿಮಗೆ ಕೊಡ್ತೀನಿ. 4,70,000ಕ್ಕೆ ನಿಮಗೆ ಒಂದು 2016 ಮಾಡಲ್ ಗಾಡಿ ಆಟೋಮೆಟಿಕ್ ವೇರಿಯಂಟ್ ಒಂದು ಸ್ಕೋಡಾ ರ್ಯಾಪಿಡ್. ಅದು ಟಯರ್ಸು ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದೆ. ನಿಮಗೆ ಜಸ್ಟ್ ಫ್ಯೂಯಲ್ ಹಾಕೊಂಡು ನೋಡಿಸ್ಬೇಕು ಅಷ್ಟೇ ನಿಮಗೆ ಪೆಟ್ರೋಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಒಂದು ಕೊರೋಲಾ ಆಲ್ಟೀಸ್ ಇದೆ ಸರ್. ಸೊ ಅಲ್ಟೀಸ್ ಸರ್ 1.8 ನ್ಯೂ ಶೇಪ್, ಹೊಸ ಶೇಪ್ ಗಾಡಿ. ಓಕೆ. ಸೊ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ನಿಮಗೆ ಟೊಯೋಟಾ ಕೊರೋಲಾ ಆಲ್ಟೀಸು 2009 ಮಾಡಲ್ ಆಟೋಮೆಟಿಕ್ ಮ್ಯಾನ್ಯುವಲ್ ಗಾಡಿ ಇದು. ಗಾಡಿ ನ್ಯೂ ಶೇಪ್ ವೆಹಿಕಲ್ ಇದು. ಓಕೆ. ಹೊಸ ಶೇಪ್ದು ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? 2,80,000ಗೆ. ಮಾರ್ಕೆಟ್ನಲ್ಲಿ 380 ಕಮ್ಮಿ ಇಲ್ಲ, 280ಗೆ ಕೊಡೋಣ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಇಗ್ನಿಸ್ ಇದೆ ಸರ್. ಸರ್ ಸಿಂಗಲ್ ಅನ್ನೋ ವೆಹಿಕಲ್ 18 ಮಾಡಲ್. ಓಕೆ. ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡಬಲ್ ವೆಹಿಕಲ್ ಸುಜುಕಿನಲ್ಲಿ ಇಗ್ನಿಸ್ ಇದೆ. ಎಲ್ಲ ಫ್ಯೂಚರ್ ಸಮೇತ 4.5 ಸ್ಟೀರಿಂಗ್ AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಅಂದ್ಕೊಂಡು ಎಲ್ಲ ಫ್ಯೂಚರ್ ಬರುತ್ತೆ ಸರ್. ಓಕೆ. ಏನು ಸರ್ ಪ್ರೈಸು? ಸರ್ ಮಾರ್ಕೆಟ್ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ. 5 ಲಕ್ಷನೂ ಬೇಡ, 490 ಬೇಡ, 480ಗೆ ಕೊಡೋಣ ಸರ್. 4,80,000ಗೆ 18 ಮಾಡಲ್. ಅದೂ ಟಾಪ್ ಗಾಡಿ ಕೊಡೋಣ ಸರ್. ಓಕೆ. 4,80,000 ಇದೆ ಮಾರುತಿದು ಗಾಡಿ. ಬನ್ನಿ. ಓಕೆ. ನಿಮ್ಗೆ ಯಾರಾದರೂ ಒಂದು ಒಳ್ಳೆ ಮಾಡಿಫೈಡ್ ಆಗಿರೋ ಒಂದು ರಿಡ್ಸ್ ಬೇಕು ಅನ್ನೋರಿಗೆ ನಿಮ್ಗೆ ಒಂದು ರಿಡ್ಸ್ ಕೂಡ ಇದೆ. ಇದು ಡೀಟೇಲ್ಸ್ ಸರ್. ಸರ್ 2012 ಮಾಡಲ್ದು ಎಲ್ಲ 4.5 ಸ್ಟೀರಿಂಗ್ AC ಎಲ್ಲ ಬರುತ್ತೆ ಗಾಡಿನಲ್ಲಿ. ತುಂಬ ಕ್ಲಾಸ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ನಲ್ಲಿ ಇದೆ. VXI ವೇರಿಯಂಟ್. ಈ ಗಾಡಿ ನಿಮಿಷ್ಕರಿಗೆ ಇಷ್ಟು ಕ್ಲಾಸ್ ಕಂಡೀಷನ್ನಲ್ಲಿರುವ 12 ಮಾಡಲ್ದು ರಿಟ್ಸ್ ಮಾರ್ಕೆಟ್ನಲ್ಲಿ 4 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಗೆ ರಿಟ್ಸ್ ಕೊಡ್ತೀನಿ. ಬರೀ 3 ಲಕ್ಷಗೆ ರಿಟ್ಸ್ ಕೊಡ್ತೀನಿ ಸರ್. ಮಾರುತಿ ಸುಜುಕಿ ರಿಟ್ಸ್. ಓಕೆ. ಅದು VXI ನಿಮಗೆ. ಸೊ ಅದನ್ನು ನಿಮಗೆ ವಿತ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ರೆ. ರೂಫ್ ಕೂಡ ನಿಮಗೆ ಬ್ಲ್ಯಾಕ್ ಮಾಡಿಸ್ಕೊಂಡು ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡಬಲ್ ಗಾಡಿ ಒಂದು ಟೊಯೋಟಾ ಇಟಿಯೋಸ್ ಇದೆ ಸರ್. ಹೌದು. ಏನು ಸರ್ ಡೀಟೇಲ್ಸ್ ಇದ್ರದ್ದು? ಸರ್ ಇಟಿಯೋಸ್ ಇದು. ಟೊಯೋಟಾ ಇಟಿಯೋಸ್ ಗಾಡಿ ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ನಲ್ಲಿದೆ. ಎಲ್ಲ ಕಂಡೀಷನ್ನಲ್ಲಿರುವ ಗಾಡಿ. 4.5 ಸ್ಟೀರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಬನ್ನಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 280 ಕೊಡ್ತೀನಿ ಸರ್. 280ಗೆ ಇಟಿಯೋಸು. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಸರ್. ಸರ್ ರೆನಾಲ್ಟ್ ಕ್ವಿಡ್ ಇದೆ 2020 ಮಾಡಲ್ ನ್ಯೂ ಶೇಪ್. ಎಲ್ಲ 4.5 ಸ್ಟೀರಿಂಗ್ AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಅಂದ್ಕೊಂಡು ಎಲ್ಲ ಇದೆ. ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? 2020 ಮಾಡಲ್ದು. ಅದೂ ನ್ಯೂ ಶೇಪ್ದು ರೆನಾಲ್ಟ್ ಕ್ವಿಡ್ 380ಗೆ ಕೊಡೋಣ ಸರ್. ಮಾರ್ಕೆಟ್ನಲ್ಲಿ 480 ಕಮ್ಮಿ ಇಲ್ಲ,
380ಗೆ ಕೊಡ್ಬಿಡೋಣ. ಓಕೆ, 3,80,000ಕ್ಕೆ ನಿಮಗೊಂದು ರೆನೋ ಕ್ವಿಡ್ ಪೆಟ್ರೋಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಇದೆ ಸರ್. ಸರ್ i20 ಇದು ಎಲ್ಲ ನಿಮಗೆ ಫೋರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮುಂದ್ಬಿಟ್ಟು ಆಟೋ ಕ್ಲೋಸರ್ ಮಿರರ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಅದನ್ನು ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಬರೀ 7,80,000 ಕೊಡೋಣ. ಮಾರ್ಕೆಟ್ನಲ್ಲಿ 380 ಕಮ್ಮಿ ಇಲ್ಲ, 280ಗೆ ಕೊಡೋಣ. 3,80,000ಕ್ಕೆ ನಿಮಗೊಂದು i20 ಆಸ್ತ ಟಾಪ್ ಎಂಡ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಇದೆ ಸರ್. ಗ್ರ್ಯಾಂಡ್ ಐಟನ್ ನ್ಯೂಯಾಸ್ ಇದು ನ್ಯೂಯಾಸ್ ನ್ಯೂ ಶಬ್ದು 2020 ಮಾಡಲ್, 28,000 ಕಿಲೋಮೀಟರ್ ಓಡಿದೆ. ತುಂಬ ಕ್ಲಾಸ್ ಕಂಡೀಷನಲ್ಲಿರುವ ಗಾಡಿ. 4 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ. ಎಷ್ಟು ಕ್ಲಾಸ್ ಕಂಡೀಷನಲ್ಲಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಎಜಿಗೆ ಕೊಡ್ಬಿಡ್ತೀನಿ. ಹೇಳಿ ಎಷ್ಟಕ್ಕೆ ಸರ್? ಸರ್ 2020 ಮಾಡಲಿ, 2020 ಮಾಡಲು ಗಾಡಿ ಗ್ರ್ಯಾಂಡ್ ನ್ಯೂಸು, ಗ್ರ್ಯಾಂಡ್ ಐಟನ್ ನ್ಯೂಸ್, ಅದನ್ನು ಆಟೋಮೆಟಿಕ್ ಪ್ಲಸ್ 28,000 ಕಿಲೋಮೀಟರ್ ಓಡಿರೋ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಬರೀ ಮಾರ್ಕೆಟ್ನಲ್ಲಿ 7,25 ಕಮ್ಮಿ ಇಲ್ಲ, 625ಗೆ ಕೊಡ್ಬಿಡೋಣ ಸರ್. 6,00,000ಕ್ಕೆ ನಿಮ್ಗೊಂದು i20 ಗ್ರ್ಯಾಂಡ್ ನ್ಯೂಸ್ i10 ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಕ್ಕದಾಗಿರೋ ಗಾಡಿ, ಒಂದು ಹೋಂಡಾ ಸಿಟಿ ಇದೆ. ಇದ್ರ ಡೀಟೇಲ್ಸ್ ಸರ್. ಸರ್ ಹೋಂಡಾ ಸಿಟಿ ಅದನ್ನು 16 ಮಾಡಲ್ದು ಗಾಡಿ. VMD ಟಾಪ್ ಎಂಡ್, 4 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಆಟೋ ಕ್ಲೋಸರ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಅದನ್ನು ಮಾಡಲ್ 11 ಮಂತ್, 1 ತಿಂಗಳು ಹೋಗ್ತಾ ಇದ್ದಾರೆ. 17 ಮಾಡಲ್ ವೆಹಿಕಲ್ ಇದು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ಬನ್ನಿ, ಎಜ್ಗೆ ಕೊಡ್ಬಿಡ್ತೀನಿ. ಹೇಳಿ ಡೈರೆಕ್ಟಾಗಿ ಎಷ್ಟಕ್ಕೆ ಸರ್? ಸರ್ ಮಾರ್ಕೆಟಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, 7 lakhs ಕಮ್ಮಿ ಇಲ್ಲ, 6 lakhs ಬೇಡ, 565ಗೆ ಕೊಡ್ತೀನಿ ಸರ್. 5,65,000ಕ್ಕೆ ನಿಮಗೊಂದು ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮದೊಂದು ಟಾಟಾ ನೆಕ್ಸಾನ್ ಇದೆ, ಮೋಸ್ಟ್ ಡಿಮ್ಯಾಂಡಬಲ್ ಗಾಡಿ. ಇದು ಡೀಟೇಲ್ಸ್ ಸರ್. ಸರ್ ಟಾಟಾ ನೆಕ್ಸಾನ್ 2020 ಮಾಡಲ್, ಪೆಟ್ರೋಲ್ ವೇರಿಯಂಟ್, 4 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಗಾಡಿ ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಎಷ್ಟು ಕ್ಲಾಸ್ ಕಂಡೀಷನ್ನಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಎಜಿಗೆ ಕೊಡ್ತೀನಿ. ಹೇಳಿ ಎಷ್ಟಕ್ಕೆ ಸರ್? ಡೈರೆಕ್ಟಾಗಿ 2020 ಮಾಡಲ್, ಅದೂ ನೆಕ್ಸಾನ್, ಹೇರ್ ಬ್ಯಾಗ್, ABS ಎಲ್ಲ ಇರುವ, ಎಲ್ಲ ಫೀಚರ್ಸ್ ಇರುವ ಗಾಡಿ. ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಂಡು ಬಂದುಬಿಡಿ ಸರ್. ನೆಕ್ಸಾನ್ ನಿಮಗೆ ಕಮ್ಮಿ ಅಂದ್ರೂ 8 ಲಕ್ಷ 9 ಲಕ್ಷ ಹೇಳ್ತಾರೆ ಸರ್. ಹೌದೌದು, ಕಮ್ಮಿ ಅಂದ್ರೂ 8 ಲಕ್ಷ ಸರ್. ನಮ್ಮ ಹತ್ರ ಡೈರೆಕ್ಟಾಗಿ ಬನ್ನಿ, 6 ಲಕ್ಷಕ್ಕೆ ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಬರೀ 6 ಲಕ್ಷಗೆ 2020 ಮಾಡಲ್ SUV ಸೆಗ್ಮೆಂಟ್ ಟಾಟಾ ನೆಕ್ಸಾನ್ ಕೊಡ್ತೀನಿ ಸರ್. 6 ಲಕ್ಷಗೆ. 6 ಲಕ್ಷಕ್ಕೆ ನಿಮಗೆ ಒಂದು ಟಾಟಾ ನೆಕ್ಸಾನು XM ವೇರಿಯಂಟು. ಸೊ ಗಾಡಿ ಕೂಡ ಸಕ್ಕತ್ತಾಗಿದೆ ನಿಮಗೆ. ಸೊ ಒಳ್ಳೆ ಚಾನ್ಸಲ್ಲಿ ಒಳ್ಳೆ ಪ್ರೈಸಲ್ಲಿ ತೊಗೊಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ವರ್ನಾ ಬ್ಲ್ಯಾಕ್ ಕಲರ್ ಇದೆ ಸರ್. ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಎಲ್ಲ 4 ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವ ಗಾಡಿ. ಎಷ್ಟು ಕ್ಲಾಸ್ ಕಂಡೀಷನಲ್ಲಿ ಇರುವ ಗಾಡಿ. ನಿಮಿಷ್ಕರಿಗೆ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. 15 ಮಾಡಲ್ ನ್ಯೂ ಶಬ್ದು ಸಿಂಗಲ್ ಓನರ್ ಗಾಡಿ. ಮಾರ್ಕೆಟ್ನಲ್ಲಿ 6,500 ಕಮ್ಮಿ ಇಲ್ಲ, 5,500 ಕೊಡೋಣ ಸರ್. ಓನ್ಲಿ 5,50,000ಗೆ. 5,50,000ಕ್ಕೆ ನಿಮಗೆ ಒಂದು ಹುಂಡೈ ವರ್ನಾ ಪೆಟ್ರೋಲ್ ವೇರಿಯಂಟು VX ಗಾಡಿ ನಿಮಗೆ. ಸರ್ ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ ಸರ್. ಸರ್ ಅದೂ ಸರ್ ಇಷ್ಟು ದೊಡ್ಡ ಗಾಡಿ, ಅದೂ ಕೊರೋಲಾ ನಿಮಗೆ. ಇಷ್ಟು ಪ್ರೀಮಿಯಂ ಗಾಡಿ, ಇಷ್ಟು ಲಕ್ಸುರಿಯಸ್ ಗಾಡಿ. 3 ಲಕ್ಷ ಪ್ರೈಸ್ ತಿಳ್ಕೊಂಡಿದ್ದೀರಾ? 7 ಲಕ್ಷ ಒಳಗಡೆ ಕೊಡ್ತೀನಿ. ಇದು 7 ಲಕ್ಷದ ಒಳಗಡೆಗೆ ಟೊಯೋಟಾ ಕೊರೋಲಾ ಕೊಡ್ತೀನಿ ಸರ್. 7 ಲಕ್ಷ ಒಳಗಡೆ ಕೊಡ್ತೀನಿ ಅದನ್ನು. ಓಕೆ ನೋಡಿ, ಏನು ಮಾಡಲಿ ಸರ್ ಇದು? ಸರ್ 2008 ಮಾಡಲ್ದು, 4 ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ನಲ್ಲಿದೆ. ಎಷ್ಟು ಚೆನ್ನಾಗಿರುವ ಗಾಡಿ. ಅದೂ ಕೊರೋಲಾ ಸರ್. ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 3 lakhs ಕಮ್ಮಿ ಇಲ್ಲ. ನಾವು 2 ಲಕ್ಷ 190 ಬೇಡ. 2 ಲಕ್ಷ ಒಳಗಡೆ ಅಂದರೆ 199 ತಿಳ್ಕೊಳ್ತಾರೆ. 190 ಬೇಡ, 180 ಬೇಡ, 170 ಬೇಡ, 1,60,000 ಕೊಡೋಣ. 1,60,000ಕ್ಕೆ ಬರೀ 1,60,000ಗೆ 8 ಮಾಡಲ್ ಟೊಯೋಟಾ ಕೊರೋಲಾ ಕೊಡೋಣ ಸರ್. ಒಳ್ಳೆ ಲಕ್ಸುರಿಯಸ್ ಸಿಡಾನ್ ಬೇಕು ಅನ್ನೋರಿಗೆ 1,60,000ಕ್ಕೆ ನಿಮ್ಮೊಂದು ಟೊಯೋಟಾ ಕೊರೋಲಾ ಸಿಗ್ತಾ ಇದೆ. ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ನಂಬರ್ ಕೂಡ ಕ್ರೇಜಿ ಇದೆ, 9001. ಸೊ ಬೆಸ್ಟ್ ಡೀಲ್ ಅಂತ ತೊಗೊಳ್ಬೋದು ಗಾಡಿನ ಸರ್. ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ? ಏನು ಸರ್, ಕುತ್ಕೊಂಡು ಹೋದ್ರೆ ಒಂದು ಫ್ಲೈಟ್ನಲ್ಲಿ ಹೋಗಬೇಕು, ಆ ಫೀಲ್ ಬೇಕು ಸರ್. ಫೀಲೇ ಬೇರೆ ಇರಬೇಕು, ಗಾಡಿನೇ ಬೇರೆ ಇರಬೇಕು. ಈ ಗಾಡಿ ಅಷ್ಟು ಸೈಕ್ನೂ ಇರಬೇಕು, ಆ ಥರ ಫೀಲ್ ಇರುವ ಗಾಡಿ. ಈ ಗಾಡಿ ಪ್ರೀಮಿಯಂ ಗಾಡಿ, ಹೋಂಡಾ ಸಿವಿಕ್. ಅದು 1.8 ಲೀಟರ್ ರಾಕೆಟ್ ಅಂತ ಹೇಳ್ಬೋದು. ಇಂಜಿನ್ ಇದು. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ, ಅದನ್ನು ಸಿವಿಕ್ ಹುಡುಕ್ತಾರವ್ರಿಗೆ 2010 ಮಾಡಲ್ ಗಾಡಿ ಹೋಂಡಾ ಸಿವಿಕ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದರಲ್ಲಿ ಪೂರ್ತಿ ಫೀಚರ್ ನಿಮಗೆ 4 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಹೊಂದ್ಕೊಂಡ್ರೆ ಒಳಗಡೆ ಫ್ಯೂಚರ್ ನೋಡಿಬಿಟ್ರೆ ತಲೆ ಸುಟ್ಟೋಗ್ಬಿಡುತ್ತೆ. ಓಕೆ, ಆ ಥರ ಸುತ್ತೋಗುತ್ತೆ. ಇಷ್ಟು ಪ್ರೀಮಿಯಂ ಗಾಡಿ, ಇಷ್ಟು ಲಕ್ಸುರಿಯಸ್ ಗಾಡಿ ಏನು 6 ಮಾಡಲ್ ಪ್ರೈಸ್ನಲ್ಲಿ ಕೊಡ್ತೀನಿ ಸರ್.
ಹೋಂಡಾ ಸಿವಿಕ್ 6 ಮಾಡಲ್ ಪ್ರೈಸ್ ಅಲ್ಲಿ ಒಂದು 6 ಮಾಡಲ್ ತಗೊಳ್ಳಕ್ಕೆ 3 ಲಕ್ಷ ತಗೊಂತಾರೆ. 10 ಮಾಡಲ್ 280 ಕೊಡೋಣ. 280ಗೆ 10 ಮಾಡಲ್ 280 ಕೊಡೋಣ ಸರ್. ಆ ಕಡೆ 2,80,000ಗೆ ನಿಮ್ಗೆ ಹೋಂಡಾ ಸಿವಿಕ್ ಪೆಟ್ರೋಲ್ 1.8 ಲೀಟರ್ ಇಂಜಿನ್ ಗಾಡಿ, ಅದು ನಿಮಗೆ ಡ್ಯೂಲ್ ಏರ್ ಬ್ಯಾಗ್, ABS, ಸ್ಟೈರಿಂಗ್ ವೀಲ್ ಕಂಟ್ರೋಲ್ಸ್, ಇನ್ನರ್ ಐಆರ್ಎಂ, ಸೋರಿಯಮ್ಸ್, ಅದು ಟಾಪ್ ಎಂಡ್ ವೇರಿಯಂಟ್. ಬನ್ನಿ, ಅದೂನು SX ಆಟೋಮೆಟಿಕ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಅದೂನು ವರ್ಣ 10 ಮಾಡಲ್ 2 ಲಕ್ಷ ಕೊಡ್ಬಿಡೋಣ. ಎಷ್ಟಕ್ಕೆ ಸರ್? ಓನ್ಲಿ 2 lakhsಗೆ ಕೊಡೋಣ. ಕಡೆ 2 ಲಕ್ಷಕ್ಕೆ ನಿಮ್ಗೆ ಹುಂಡೈ ವರ್ನ ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್ ಗಾಡಿ ಕೊಡ್ತೀನಿ. ಅದು ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ 1.5 ಲಕ್ಷ ರೂಪಾಯಿದು ಇದೆ ಸರ್ ಅದರಲ್ಲಿ. ಅದನ್ನು ಆಟೋಮೆಟಿಕ್ ಡೀಸೆಲ್ ಗಾಡಿ 24 ಕ್ಯಾರೆಟ್ ಗೋಲ್ಡ್. ಮಿಸ್ಟೇಕ್ ಆಗಿ 70,000 ಹೇಳ್ದ ಡಿಪ್ರಿಷಿಯೇಟ್ ತಿರ್ಗಾ 2 ಲಕ್ಷ.